समान सब में एक प्राण, सब में एक प्राण। त्यज के अभिमान, त्यज के अभिमान। हरि गान गाओ, हरि गान गाओ। हरि नाम प्यारा, हरि नाम प्यारा। सबका सहारा, सबका सहारा। हरि नाम जप के, हरि नाम जप के। सुख शांति पाओ, सुख शांति पाओ। सब है समान, सब में एक प्राण। त्यज के अभिमान, हरि गान गाओ। हरि नाम प्यारा, सबका सहारा। हरि नाम जप के। सुख शांति पाओ। 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 सब है समान, सब है समान। सब में एक प्राण, सब में एक प्राण। त्यज के अभिमान, त्यज के अभिमान। हरि गान गाओ, हरि गान गाओ। हरि नाम प्यारा, हरि नाम प्यारा। सबका सहारा, सबका सहारा। हरि नाम जप के, हरि नाम जप के। सुख शांति पाओ, सुख शांति पाओ। सब है समान, सब में एक प्राण। त्यज के अभिमान,
सबका सहारा हरि नाम जप के सुख शांति पाओ। 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 ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋಭವ, ಓಂ ಪಿತೃದೇವೋಭವ, ಓಂ ಆಚಾರ್ಯ ಗುರು ಅಮರ ದೇವೋಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸಪ್ತ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೆ ನಮಸ್ಕಾರಗಳು. ಅಣ್ಣ, ವಿ ಆಲ್ ವೆಲ್ಕಮ್ ಯು ಫಾರ್ ಟುಡೇ ಸತ್ಸಂಗಣ. ನಮಸ್ಕಾರ ಪ್ರವೀಣ್, ವಿಲ್ ಪ್ರೊಸೀಡ್. ಧನ್ಯವಾದಗಳು ಅಣ್ಣ. ಎಲ್ಲರಿಗೂ ತಿಳಿದಿರುವ ಹಾಗೆ 3 ರೀತಿಯಲ್ಲಿ ನಾವು ಪ್ರಶ್ನೆಯನ್ನು ಕೇಳಬಹುದು. ಜೂಮ್ನಲ್ಲಿರುವ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನು ಉಪಯೋಗಿಸಬಹುದು, ಅಥವಾ ವಿಡಿಯೋನು ಆನ್ ಮಾಡಿ ಹ್ಯಾಂಡ್ ರೈಸ್ ಮಾಡಿದರೂ ಅನ್ಮ್ಯೂಟ್ ರಿಕ್ವೆಸ್ಟ್ ಅನ್ನು ಕಳಿಸಲಾಗುವುದು. ಅನ್ಮ್ಯೂಟ್ ಮಾಡಿ ಪ್ರಶ್ನೆಯನ್ನು ಕೇಳಬಹುದು, ಅಥವಾ ನೀವು ಚಾಟ್ ಅಲ್ಲಿ ಟೈಪ್ ಮಾಡಿ ಕಳಿಸಿದರೂ ಅಣ್ಣನವರಿಗೆ ಪ್ರಶ್ನೆಯನ್ನು ಓದಿ ಕೇಳಲಾಗುವುದು. ಧನ್ಯವಾದಗಳು. ಅಣ್ಣ, ವಿಲ್ ಟೇಕ್ ಸಮ್ ಕ್ವಶನ್ಸ್ ಫ್ರಮ್ ಯೂಟ್ಯೂಬ್. ಅಣ್ಣ ತಗೊಳ್ಳಿಪ್ಪ. ಅಣ್ಣ, ಒಬ್ರು ಅಣ್ಣ ಯೂಟ್ಯೂಬ್ ಅಲ್ಲಿ ಕೇಳ್ತಿದಾರ. ನಮಸ್ತೆ ಸತೀಶ್ ಅಣ್ಣ. ಇಫ್ someone get accident, that person body is in coma stage for months or for years, is that person's soul stay in the body, or where the soul will traveling, and the person who is in coma, what is his experiences? Actually, see, I was also in coma, unfortunately, for quite some time. ಆ ಸಮಯದಲ್ಲಿ I never knew what happened to me. So that is the position for anyone who goes into coma. Okay, ಧನ್ಯವಾದಗಳು. this is my personal experience. But suddenly one day on the northeastern side, I think so, Guru Amara appeared. He was standing there smiling, and I took my right hand above and was telling Amara, Amara, Amara. This is how I came back to life. ಧನ್ಯವಾದಗಳು. ಅದು ಆತ್ಮ ಇರ್ತದೆ. ಆತ್ಮ will be there in the body itself. See, when astral experience takes place, then the atma goes with the astral body, and at the time of your karma finishes, then the atma leaves the body with the manonmaya kosha. But till such time, when the baby is born, the atma with the pranamaya kosha enters the body, so it remains in the body. ಧನ್ಯವಾದಗಳು. ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ಎ ಅಂತ ಇದೆ, ಮಾತಾಡಿ. ನಮಸ್ತೆ ಸತೀಶ್ ಅಣ್ಣ. ಹಲೋ, ನಮಸ್ಕಾರ, ಹೇಳಿ. ಥ್ಯಾಂಕ್ ಯು ಪ್ರವೀಣ್. ಅಣ್ಣ, ನನ್ನ ಹೆಸರು ಅನಿತಾ ಅಂತ, ನಾನು ಮಾಲೂರಿಂದ ಮಾತಾಡ್ತಾ ಇರೋದು. ಅಣ್ಣ, ನಂದು ಮೊನ್ನೆ ಬೆಳಿಗ್ಗೆ 2ನೇ ಸಲ ಭಗವದ್ಗೀತೆ ಕಂಪ್ಲೀಟ್ ಆಯ್ತು. ನಾನು ಫಸ್ಟ್ ಟೈಮ್ ಫಿನಿಶ್ ಮಾಡಿದಾಗ್ಲೂ ಗ್ರೂಪ್ ಮೀಟಿಂಗ್ ಸತ್ಸಂಗಕ್ಕೆ ಬಂದು ನಿಮ್ಗೆ ಕನ್ವೆ ಮಾಡಿದ್ದೆ. ಮೊನ್ನೆ ಬೆಳಿಗ್ಗೆ ನಂದು ಕಂಪ್ಲೀಟ್ ಆಯ್ತು. ನಾನು ನಿಮ್ಗೆ ಪಿಂಗ್ ಮಾಡ್ಬೇಕು ಅನ್ಕೊಂಡೆ, ಬಟ್ ಬೇಡ, ಸತ್ಸಂಗ್ ಹತ್ರ ಬಂತಲ್ಲ, ಅವಾಗ್ಲೇ ಹೇಳಿದ್ರಾಯ್ತು. ನಂತರ ತುಂಬಾ ಜನ ಇವ್ರಿಗೆ ಮಾತಾಡೋರು ಇರ್ತಾರೆ, ನಾನು ಮತ್ತೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ಡಿಸ್ಟರ್ಬ್ ಮಾಡ್ತೀನಿ ಅಂತ ಅನಿಸ್ತು ನನ್ನ ಮೈಂಡ್ಗೆ. ಸೊ ಮಾಡ್ಲಿಲ್ಲ ನಾನು ನಿಮ್ಗೆ. ಮೊನ್ನೆ ಬೆಳಿಗ್ಗೆಯಿಂದ ಮಿಸ್ಸಿಂಗ್ ಫೀಲಿಂಗು. ಸರಿ, ನಿನ್ನೆ ರಾತ್ರಿ. ಅನಿತಾ, ನೀವು ಫಿನಿಶ್ ಮಾಡಿದ್ದು ಶ್ರೀಮತ್ ಭಾಗವತಮ ಭಗವದ್ಗೀತೆನಾ? ಭಗವದ್ಗೀತೆ ಅಣ್ಣ.
ಸರಿ, ಪ್ರೊಸೀಡ್ ಮಾಡಿ, ಹೇಳಿ. ಹಾ. ಓಕೆ, ನಂದು ಮೊನ್ನೆ ಹ್ಮ್ ಬೆಳಿಗ್ಗೆಗೆ ಕಂಪ್ಲೀಟ್ ಆಯ್ತು. ಅವತ್ತಿನ ದಿನಾನೇ ಹಾ. ಈವ್ನಿಂಗ್ ಮತ್ತೆ ನಾನು ಥರ್ಡ್ ಟೈಮ್ ಸ್ಟಾರ್ಟ್ ಮಾಡಿನೂ ಆಯ್ತು. ಹ್ಮ್ ಹ್ಮ್ ಸರಿ, ಅಮ್- ನಿಮ್ಗೆ ಹೇಳ್ಬೇಕು ಅನ್ಕೊಂಡೆ, ಬಟ್ ಪೆಂಡಿಂಗ್ ಅಲ್ಲಿ ಇತ್ತು ಅಣ್ಣ. ನೀವು ಅಮ್ಮ, ಇವತ್ತು ಅದನ್ನ ಬೆಳಗಿನ ಜಾವ. ಹಾ ಅಣ್ಣ, ಹೇಳಿ. ಅದನ್ನ ಅದನ್ನ ಕಂಟಿನ್ಯೂ ಮಾಡಿ. ಈ ತರ ಹಾ 7 ಟೈಮ್ಸ್ ಫಿನಿಶ್ ಮಾಡಿ. 7 ಹ್ಮ್ ಟೈಮ್ಸ್ ಫಿನಿಶ್ ಮಾಡಿದ್ರೆ ಆ ಹಾ ದಟ್ ಭಗವದ್ಗೀತೆ ಬುಕ್ ಇದೆಯಲ್ಲ, ದಟ್ ಹ್ಮ್ ಗೆಟ್ಸ್ ಸ್ಪಿರಿಚುವಲ್ ಎನರ್ಜಿ ಇಂಟು ಇಟ್. ಸೊ ಅವಾಗ ಸರಿ ಏನ್ ಅಣ್ಣ, ಮಾಡಿ, ಆಯ್ತು. ಹಾ ಅದನ್ನ ಹಂಗೆ ಪೂಜೆ ರೂಮ್ ನಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಹ್ಮ್ ಏನಾದ್ರೂ ಸಮಸ್ಯೆನೋ ಪ್ರಾಬ್ಲಮ್ ಪ್ರಶ್ನೆ ಕೇಳ್ಬೇಕಂತ ಇದ್ರೆ ಎಲ್ಲಿ ಆಚೆ ಹ್ಮ್ ಹೋಗ್ಬೇಡಿ. ಆ ಹ್ಮ್ ಭಗವಂತ ಶ್ರೀ ಕೃಷ್ಣನ್ ಪಾದ ನೆನ್ಸ್ಕೊಂಡು ಆ ಹ್ಮ್ ಭಗವದ್ಗೀತೆ ತಗೊಂಡು ಅದನ್ನ ಹ್ಮ್ ಓಪನ್ ಮಾಡಿ. ಅದು ಹ್ಮ್ ಯಾವ ಶ್ಲೋಕ ಬರ್ತದೋ ಆನ್ ದ ಹ್ಮ್ ರೈಟ್ ಹ್ಯಾಂಡ್ ಸೈಡ್, ಆ ಹ್ಮ್ ಶ್ಲೋಕ ಬಂದು ಇಟ್ ವಿಲ್ ಬಿ ದ ಆನ್ಸರ್ ಫಾರ್ ಯುವರ್ ಕ್ವಶನ್ ಆರ್ ಫಾರ್ ಯುವರ್ ಕ್ವೈರಿ. ಆಯ್ತು ಅಣ್ಣ. ಓಕೆ ಅಣ್ಣ. ಅಣ್ಣ, ನಂದು ಹ್ಮ್ ಆ, ನಂದು ಮುಗಿಸ್ಲಾ ಅಣ್ಣ, ಮಾತು ಹೇಳಲ್ಲ ಅಣ್ಣ? ಫಿನಿಶ್ ಮಾಡಿ ಮಾ. ಓಕೆ, ನಾನ್ ನಿಮಗ್ ನಿನ್ನೆನೂ ಹೇಳಿಲ್ಲ, ಮೊನ್ನೆನೂ ಹೇಳಿಲ್ಲ. ಇವತ್ ಬೆಳಗಿನ ಜಾವ ನೀವ್ ಲ್ಯಾವೆಂಡರ್ ಕಲರ್ ಶರ್ಟ್ ಹಾಕೊಂಡು ನಮ್ ಮನೆಗ್ ಬಂದಿದೀರಾ ಅಣ್ಣ. ಬಂದ್ಬಿಟ್ಟು ನಂಗೆ ಅವಲಕ್ಕಿ ಮಾಡ್ಕೊಡಮ್ಮ ಅಂತ ಹೇಳ್ತಾ ಇದ್ದೀರಾ. ನಾನ್ ಅವಲಕ್ಕಿ ಮಾಡಿ, ಏನ್ ಕಾಯಿ ತುರಿ ಉದುರಿಸಿಲ್ಲಲ್ಲ ಮೇಲ್ಗಡೆ ಅಂದ್ರಿ. ನಾನ್ ಕಾಯಿ ತುರಿ ಉದುರಿಸ್ಬಿಟ್ಟು ಅವಲಕ್ಕಿ ಮೇಲೆ ನಿಮ್ಗೆ ಉದುರಿಸ್ಬಿಟ್ಟು ಕುತ್ಕೊಂಡ್ ನಮ್ಮನೆ ಹಾಲಲ್ಲಿ ನೀವು ಕುತ್ಕೊಂಡ್ಬಿಟ್ಟು ನಂಗೆ ಮೆಡಿಟೇಷನ್ ವಿಚಾರದಲ್ಲಿ ನಾನು ಕೆಲವೊಂದಿಷ್ಟು ತಪ್ಪುಗಳು ಮಾಡ್ತಾ ಇದ್ದೆ. ಅದನ್ನ ನೀವು ಸರಿಯಾಗಿ ಪಾಠ ಹೇಳ್ಕೊಟ್ರಿ. ಆಮೇಲೆ ಯಾಕೆ ನೀವು ಈ ತರ ಒಂದೇ ಟೈಮ್ ಅಲ್ಲಿ ಮಾಡ್ತಾ ಇಲ್ಲ, ಮೆಡಿಟೇಷನ್ ಮಾಡ್ತೀರಾ, ಅಮ್ರ ಅಮ್ರ ಅಮ್ಮ ಅಂತ ಕೌಂಟಿಂಗ್ ಎಲ್ಲ ಮಾಡ್ತಾ ಇದ್ದೀರಾ, ಬಟ್ ಒಂದೇ ಟೈಮ್ ಅಲ್ಲಿ ಯಾಕಮ್ಮ ನೀವು ಮಾಡ್ತಾ ಇಲ್ಲ ಅಂತೆಲ್ಲ ಕ್ವಶನ್ಸ್ ಮಾಡ್ತಾ ಇದ್ರಿ. ಅಷ್ಟೊತ್ತಿಗೆ ನಾನು ಕಂಡ್ಬಿಟ್ಟೆ 3:45 ಆಗಿತ್ತು ಅಣ್ಣ. ಅದು ನಾನಲ್ಲಮ್ಮ ಬಂದಿರೋದು, ಗುರು ಅಮರ ಅವ್ರು ಬಂದಿದ್ದಾರೆ. ಅವರೇ ಶ್ರೀ ಕೃಷ್ಣ. ಸೊ ಶ್ರೀ ಕೃಷ್ಣನ್ಗೆ ಅವಲಕ್ಕಿ ಅಂದ್ರೆ ತುಂಬಾ ಇಷ್ಟ, ಗೊತ್ತಲ್ಲ ಸುಧಾಮಂದು ಕತೆ. ಹಲೋ. ಹೌದು ಅಣ್ಣ, ಹೌದು ಅಣ್ಣ, ನಂಗೆ ಮಾತಾಡಕ್ ಆಗ್ತಾ ಇಲ್ಲ, ಗಂಟ್ಲು ಕಟ್ಕೊಂಡ್ಬಿಟ್ಟಿದೆ, ಸೊ ದುಃಖ ಅದು ಪೂರ್ತಿ ಗಂಟ್ಲು ಹಿಡ್ಕೊಂಡಿದೆ. ಅದು ದುಃಖ ಅಲ್ಲ, ಅದು ಆನಂದ ಸ್ಥಿತಿ ಅದು. ಶ್ರೀ ಕೃಷ್ಣನೇ ಆಯ್ತು ಅಣ್ಣ. ಬಂದಿರೋದು, ಅವರೇ ಅಮರನೇ ಶ್ರೀ ಕೃಷ್ಣ. ಅವರು ಬಂದಿರೋದು ಲ್ಯಾವೆಂಡರ್ ಕಲರ್ ಶರ್ಟ್ ಹಾಕೊಂಡು. ಸೊ ಅವರು ನಿಮ್ಗೆ ಅವ್ರಿಗೆ ಇಷ್ಟಪಟ್ಟಿದ್ದು ಅವಲಕ್ಕಿ ಕೇಳಿದ್ದಾರೆ, ನೀವು ಮಾಡಿಕೊಟ್ಟಿದ್ದೀರಾ. ಅಂಡ್ ಕೆಲವು ಇನ್ಸ್ಟ್ರಕ್ಷನ್ಸ್ ನಿಮ್ಮ ಒಂದು ಸಾಧನೆಯಲ್ಲಿ ನೆಗೆಟಿವ್ ಇತ್ತು, ಅದನ್ನ ಅವರು ತೆಗೆಸಿ ಹೇಳಿದ್ದಾರೆ. ಸೊ ಪ್ಲೀಸ್ ಫಾಲೋ ದ ಇನ್ಸ್ಟ್ರಕ್ಷನ್ಸ್ ವಾಟ್ ಎವರ್ ಹಿ ಹಸ್ ಗಿವನ್ ಟು ಯು. ಆಯ್ತು ಅಣ್ಣ. ನಮಸ್ಕಾರ. ನಮಸ್ಕಾರ ಅಣ್ಣ, ಕೃಷ್ಣಾರ್ಪಣ ಮಸ್ತು. ಹಾ, ಧನ್ಯವಾದಗಳು ಅಣ್ಣ. ನಮಸ್ಕಾರಪ್ಪ. ಅಣ್ಣ, ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಕ್ಯಾನ್ ವಿ ಬೋತ್ ಹಸ್ಬೆಂಡ್ ಅಂಡ್ ವೈಫ್ ರೈಟ್ ರಾಮಕೋಟಿ ಅಂತ ಕೇಳ್ತಿದಾರೆ. ಡೆಫಿನೆಟ್ಲಿ ಬರಿಬಹುದು, ಏನಿಲ್ಲ. ಆ ರಾಮಕೋಟಿ ಬುಕ್ ಬಂದಿದೆ ನಮ್ಮ ಹತ್ರ. ನಾಳೆ ಮನೋವತಿಗೆ ಬಂದ್ರೆ ಕೊಡ್ತೀವಿ, ತಗೊಂಡೋಗಿ ಅದನ್ನ ಬರೀರಿ. ರಾಮ ರಾಮ ಅಂತ ಬರಿಬಹುದು, ಸಾಕು, ಅಷ್ಟೇ. ಒಂದು ಭಕ್ತಿಯಿಂದ ಬರೀರಿ. ಒಂದ್ಸತಿ ರಾಮ ಅಂತ ಬರ್ದ್ರೇನು ಭಕ್ತಿಯಿಂದ ಬರೀರಿ. ಇಟ್ ಈಸ್ ನಾಟ್ ದ ನಂಬರ್ ಆಫ್ ರಾಮನಾಮ ಯು ರೈಟ್. ಅರ್ಥ ಆಯ್ತಾ? ಇಫ್ ಯು ರೈಟ್ ರಾಮ 3 times 11 times ವಿತ್ ಭಕ್ತಿ, ಇಟ್ ಈಸ್ ಇನಫ್. ಜಲ್ದಿ ಫಿನಿಶ್ ಮಾಡ್ಬೇಕಂತ ಟ್ರೈ ಮಾಡಬೇಡಿ. ಆ ಬುಕ್ನ ವಿತ್ ಭಕ್ತಿ, ಶ್ರದ್ಧಾ ಅಂಡ್ ಏಕಾಗ್ರತ ಫ್ರಮ್ ಯುವರ್ ಹಾರ್ಟ್, ಮನಸ್ಸಿನಲ್ಲಿ ಹೇಳ್ಕೊಂಡು ರಾಮ ರಾಮ ಅಂತ ಇಬ್ರು ಬರಿಬಹುದಪ್ಪ. ಧನ್ಯವಾದಗಳು ಅಣ್ಣ. ಜಯಲಕ್ಷ್ಮಿ ಅಕ್ಕ ಮಾತಾಡಿ ಅಕ್ಕ. ನಮಸ್ಕಾರ ಸತೀಶ್ ಅಣ್ಣ. ನಮಸ್ಕಾರಮ್ಮ. ಚೆನ್ನಾಗಿದ್ದೀರಾ ಅಣ್ಣ? ತುಂಬಾ ನೋಡಿ ಮುಖ ಹೆಂಗಿದ್ದೀನಿ ಅಂತ ಕಾಣಿಸ್ತಾ ಇದೀನಲ್ಲ. ತುಂಬಾ ಚೆನ್ನಾಗಿದ್ದೀರಾ ಅಣ್ಣ. ಏನ್ ವಿಷಯ ಅಣ್ಣ, ನಿನ್ನೆ ಬೆಳಿಗ್ಗೆ 4 ಗಂಟೆ ಅನ್ಸುತ್ತೆ, ಆ ನನ್ಗೆ ಟಾಯ್ಲೆಟ್ಗೆ ಎಚ್ಚರಿಕೆ ಆಯ್ತು. ಸಡನ್ ಆಗಿ ಎದ್ದೆ. ಎದ್ದ ತಕ್ಷಣ ನನ್ನಲ್ಲಿ ಇವಾಗ ಅಮರ ಅವರು ಸಾಂಗ್ ಬರುತ್ತಲ್ಲಣ್ಣ, ಇವಾಗ ಹಾಕಿದ್ರಲ್ಲ, ಹರಿನಾಮ ಪ್ಯಾರ ಅಂತ, ಆ ಹಾಡ್ ನಾನು ಆಡ್ತಾ ಇದ್ದೀನಿ. ನಂಗೆ ಗೊತ್ತಿಲ್ಲ, ನನ್ ಮೈಂಡ್ ಅದು ಓಡ್ತಾ ಇದೆ. ಎದ್ದಿದ ತಕ್ಷಣ ನನ್ಗದು ನನ್ ಮನ್ಸಿಂದ ಬರ್ತಾ ಇದೆ, ನನ್ ಕಿವಿಗೂ ಕೇಳಿಸ್ದಂಗ ಆಗ್ತಾ ಇದೆ. ಅದು ನನ್ಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಬಟ್ ಆ ಹಾಡ್ ನನ್ಗೆ ಮೈಂಡ್ ಅಲ್ಲಿ ಬರ್ತಾ ಇದೆ ಎದ್ದಿದ ತಕ್ಷಣ. ನಾನ್ ಅನ್ಕೋತಾ ಇದ್ದೀನಿ, ಇವಾಗ ಏನು ಬೆಳಿಗಿನ ಸಾಯಂಕಾಲ ಅಥವಾ ನಾನ್ ಯಾಕೆ ಹಾಡ್ನ ಆಡ್ತಾ ಇದ್ದೀನಿ ಅಂತ ಅನ್ನಿಸ್ತು.
ಆಮೇಲೆ ಬಂದು ಮತ್ತೆ ಮಲ್ಕೊಂಡೆ, ಮತ್ತೆ ಅದೇ ಹಾಡನ್ನೇ ಹಾಡ್ಕೊಂಡೆ ಹಂಗೆ ಮಲ್ಕೊಂಡೆ. ಬಟ್ ಇದು ಏನ್ ಅರ್ಥ ರೀಸನ್ ಏನು ಅಂತ ಗೊತ್ತಾಗ್ಲಿಲ್ಲ ಅಣ್ಣ. ಅಲ್ಲ, ನೋಡಿ, ಋಷಿಗಳು ಏನ್ ಹೇಳಿದಾರೋ ಅದು ನೀವು ಕೇಳ್ತೀರಾ. ಅದು ನೀವು ಹ್ಮ್ ನಿಮ್ಮಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಒಂದು ಇರ್ತದೆ. ದಟ್ ವಿಲ್ ಮೆಮರೈಸ್ ಆಲ್ ದೀಸ್ ಥಿಂಗ್ಸ್ ಅಂಡ್ ಅಟ್ ದ ಪ್ರಾಪರ್ ಟೈಮ್ ಇಟ್ ವಿಲ್ ಕಮ್ ಔಟ್. ಅಷ್ಟೇ, ಬೇರೆ ಏನಿಲ್ಲ. ಬಟ್ ಅದನ್ನ ನೀವು ಕಂಟಿನ್ಯೂಸ್ ಆಗಿ ಸ್ಪಿರಿಚುವಲ್ ಥಾಟ್ ಇದ್ರೆ ಮೈಂಡ್ ನಲ್ಲಿ, ಗುರು ಅಮರಾವ್ ಹೇಳ್ದಂಗೆ ವೈಕುಂಠ, ಕೈಲಾಸ ಏನೋ ಒಳ್ಳೇದು ಇಟ್ಕೊಂಡಿದ್ರೆ ಅವಾಗ ದಿ ಸಬ್ ಕಾನ್ಶಿಯಸ್ ಮೈಂಡ್ ವಿಲ್ ವರ್ಕ್ ಮೋರ್. ಓಕೆ. ಸೊ ನೀವು ನಾರ್ಮಲ್ ಫಿಸಿಕಲ್ ಆಗಿರುವಾಗ ನೀವು ತಗೊಂಡು ಆ ಶ್ಲೋಕ ನೋಡ್ಬೇಕು, ಬುಕ್ ನೋಡ್ಬೇಕು, ಆ ತರ ಏನಿಲ್ಲ. ಇಲ್ಲ ನೀವು ಅಣ್ಣ, ನಾನು ಕೇಳ್ತಿರಲ್ಲ, ನೀವು ಅಲ್ಲ, ನೀವು ಬರ್ತಿರಲ್ಲ ಮನೋವತಿಗೋ ಎಲ್ಲೋ ಸತ್ಸಂಗದಲ್ಲಿ ಸೇರ್ತಿರಲ್ಲ, ಆವಾಗ ಹಾ ಈ ಹಾಡನ್ನು ನೀವು ಮೆಮರೈಸ್ ಹಾ ಮಾಡಿಲ್ಲ ಅಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ವಿಲ್ ಮೆಮರೈಸ್ ಇಟ್. ಅರ್ಥ ಓಕೆ. ಆಯ್ತಾ? ಬಟ್ ರೀಸೆಂಟ್ ವಿತ್ ಆಗಿ ಆರ್ ಆಲ್ಮೋಸ್ಟ್ ವಿತೌಟ್ ಯುವರ್ ನಾಲೆಜ್ ಇಟ್ ವಿಲ್ ಗೋ ಇನ್ ಟು ಯುವರ್ ಸಿಸ್ಟಮ್. ಓಕೆ ಓಕೆ. ದಟ್ಸ್ ವಾಟ್ ಹಸ್ ಹ್ಯಾಪನ್ ಟು ಯು. ಅದಕ್ಕೆ ಓಕೆ. ಹೇಳೋದು ನಾನು ಲಾಸ್ಟ್ ಸತ್ ಟೈಮ್ ಸತ್ಸಂಗ ಅದಕ್ಕೆ ಕೇಳೂ ಇಲ್ಲ ನಾನು ಪ್ರವಚನ. ಆಲ್ಮೋಸ್ಟ್ ಅದಕ್ಕೆ ನಾನು ಹೇಳೋದು, ಮನೋವತಿಗೆ ಬನ್ನಿ, ಸತ್ಸಂಗಕ್ಕೆ ಬನ್ನಿ, ಪ್ರವಚನಗಳು ಕೇಳಿ. ನೀವ್ ಮೈಂಡ್ ಪ್ರವಚನ ಕೂತ್ಕೊಂಡು ಎಲ್ಲೋ ಇದ್ರೇನು ಆ ಸಬ್ ಕಾನ್ಶಿಯಸ್ ಮೈಂಡ್ ಆ ಪ್ರವಚನ ಫುಲ್ ತಗೊಂಡಿರ್ತದೆ. ಅದು ಒಂದ್ ದಿವಸ ಅದು ಆಚೆ ಬರ್ತಿದೆ ಈ ತರ. ಓಕೆ. ಸೊ ಈಸ್ ನಮಸ್ಕಾರ. ದಟ್ ರೈಟ್ ಮತ್ತೆ ರಾಂಗ್ ಅಣ್ಣ? ಇದಾಗಿದ್ದು It is coming out unconsciously, but try to see that it comes out consciously also to you. ಓಕೆ ಓಕೆ ಅಣ್ಣ. ಆ ಒಂದು ಅವೇಕನಿಂಗ್ ಬರ್ಲಿ ನಿಮ್ಗೆ. ಖಂಡಿತ ಅಣ್ಣ. ಆಯ್ತು. ನಮಸ್ಕಾರ. ಶ್ರೀಕೃಷ್ಣ. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ನಮ್ಮ ಊರಲ್ಲಿ ಪಂಚಗಣಾಧೀಶಾಲಿ ಅಲ್ಲಿ ಒಬ್ಬರಾದ ತಿಪ್ಪೇಸ್ವಾಮಿ ಅವರ ಜೀವ ಸಮಾಧಿಯಾಗಿದ್ದಾರೆ. ಅವರ ಜೊತೆ ಸಂಪರ್ಕ ಮಾಡಬಹುದಾ ಅಂತ ಕೇಳ್ತಿದಾರೆ ಅಣ್ಣ. ಅಲ್ಲ, if you are capable in your spiritual sadhana to rise to that level to connect to him, ಮಾಡಿ, ಏನ್ ತೊಂದರೆ ಇಲ್ಲ, ಮಾಡಬಹುದು. ಸಾಧ್ಯ ಇದ್ರೆ ಮಾಡಿ, ಅಡ್ಡಿಲ್ಲ. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಚಾಟಲ್ಲಿ ಕೇಳ್ತಿದಾರೆ ಅಣ್ಣ. ಕ್ಯಾನ್ ಯು ಪ್ಲೀಸ್ ಟೆಲ್ ಅಬೌಟ್ ತುಳಸಿ ಮಾಲಾ ಅಂಡ್ ಹೂ ಕ್ಯಾನ್ ವಿಯರ್ ಇಟ್ ಅಂತ ಕೇಳ್ತಿದಾರೆ. See, ತುಳಸಿ itself is very, very sensitive. ಆಯ್ತಾ? And she is very divine also. ತುಳಸಿ ಮಾಲಾ ಹಾಕೊಂಡ್ರೆ ನೀವು ಶುದ್ಧವಾಗಿರ್ಬೇಕು. That is one of the most critical criteria. Discipline. ಶುದ್ಧ ಅಂದ್ರೆ ಯು ಶುಡ್ ಬಿ ಪರ್ಫೆಕ್ಟ್. ಹೆಂಗಸರು ಈ ಸಮಯದಲ್ಲಿ ಇರುವಾಗ ತುಳಸಿ ಮಾಲಾ ಹಾಕೊಂಡು ಹೋದ್ರೆ ಆ ತುಳಸಿ ಮಾಲದ ಎಫೆಕ್ಟ್ ಹೋಗ್ತಿರುತ್ತೆ. ಈಸ್ ವೆರಿ, ವೆರಿ ಸೆನ್ಸಿಟಿವ್. ಸೊ ನೀವೇನ್ ಮಾಡ್ಬೇಕು, ಸ್ನಾನ ಮಾಡಿ ಪೂಜೆ ಮಾಡಿ ತುಳಸಿ ಮಾಲ ಒಂದು ಜಪ ಮಾಡ್ಬಿಟ್ಟು ಅಲ್ಲೇ ಇಟ್ಬಿಡಿ. ಇಲ್ಲ ಹಾಕೊಂಡಿದ್ರೆ ಬಿ ವೆರಿ ಕೇರ್ಫುಲ್. ಡೋಂಟ್ ಗೆಟ್ ಇನ್ ಟು ಎನಿ ಸ್ಪರ್ಶ ಆಫ್ ಎನಿ ಲೇಡಿ, ಬಿಕಾಸ್ ದೀಸ್ ಡೇಸ್ ವಿ ಡೋಂಟ್ ನೋ ಹೂಸ್ ಕಂಡೀಷನ್ ಇಸ್ ವಾಟ್. ನಾವು ಹೋಗಿ ಕೇಳಕ್ಕಾಗಲ್ಲ ಅಲ್ವಾ? ಸೊ ಮಾಲೆ ಹಾಕೊಳ್ಳಿ, ಬಟ್ ಕೀಪ್ ಎ ಡಿಸ್ಟೆನ್ಸ್. ಆಮೇಲೆ ಎಲ್ಲಾದ್ರೂ ಸಾವಾದ್ರೆ ಆ ತುಳಸಿ ಮಾಲೆ ಹಾಕೊಂಡು ಹೋಗ್ಬಾರ್ದು. ಡೋಂಟ್ ಗೋ ಟು ಗ್ರೇವ್ಯಾರ್ಡ್ ಆಲ್ಸೋ. ತೆಗೆದು ಇಟ್ಬಿಟ್ಟು ಹೋಗಿ ಬಂದು ಸ್ನಾನ ಮಾಡ್ಕೊಂಡು ತಿರ್ಗಾ ಹಾಕೊಳ್ಳಿ ಅದನ್ನ. ಅದು ಒಳ್ಳೇದು. ತುಳಸಿ ಮಾಲೆ ಹಾಕೊಂಡ್ರೆ ಅದು ಒಂಥರ ರಕ್ಷಣೆ ಕೊಡ್ತದೆ ಅಂಡ್ ಇಟ್ ವಿಲ್ ಪ್ರೊಟೆಕ್ಟ್ ಯು ಇನ್ ಮೆನಿ ವೇಸ್. ಬಟ್ ಓನ್ಲಿ ಥಿಂಗ್ ಇಸ್ ವೆರಿ ಸೆನ್ಸಿಟಿವ್ ತುಳಸಿ ಇಸ್, ಅಂಡ್ ಬಿ ವೆರಿ ಕೇರ್ಫುಲ್ ಇನ್ ದಟ್ ಮ್ಯಾಟರ್. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ನೀವು ಒಂದು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ರೆ, ಯಾರು 48 ದಿನ ಪ್ರತಿಯೊಬ್ಬ ಹೆಣ್ಣು ಮಕ್ಕಳನ್ನು ಆದಿಪರಾಶಕ್ತಿ ಜಗನ್ಮಾತೆಯ ರೂಪದಲ್ಲಿ ಕಾಣುತ್ತಾರೆ, ಅವರಿಗೆ ದೇವಿ ಪ್ರತ್ಯಕ್ಷ ಆಗಿ ಆಗ್ತಾರಂತ. ಪ್ರತ್ಯಕ್ಷವಾದಾಗ ನಾವು ಮಟೀರಿಯಲಿಸ್ಟಿಕ್ ಥಿಂಗ್ಸ್ ಅನ್ನ ಕೇಳಬಹುದಾ, ಅಥವಾ ಇಸ್ ದೇರ್ ಎನಿ ಅಂಡರ್ಸ್ಟ್ಯಾಂಡಿಂಗ್ ಗ್ಯಾಪ್ ಫಾರ್ ಮೀ ಅಂತ ಕೇಳ್ತಿದ್ದಾರೆ.
ಇದಕ್ಕೆ ಒಂದು ಸ್ಮಾಲ್ ರಾಮಕೃಷ್ಣ ಅವ್ರದ್ದು ಒಂದು ಎಕ್ಸಾಂಪಲ್ ಇದೆ. ರಾಮಕೃಷ್ಣ ಅವ್ರಿಗೆ ಥ್ರೋಟ್ ಕ್ಯಾನ್ಸರ್ ಬಂದ್ಬಿಡ್ತು ಅಂಡ್ he was suffering from it. So Swami Vivekananda asked him, why don't you go and ask the Divine Mother for any cure? Ramakrishna smiling and said, why don't you go on behalf of me and ask ಅಂತ ಕೇಳಿದ್ರು. ಸರಿ ಅಂತ ನೆಕ್ಸ್ಟ್ ಡೇ ಸ್ವಾಮಿ ವಿವೇಕಾನಂದ goes to the temple. He stands outside the Garbhagudi. Divine Mother appears. The appearance is such ಒಂಥರ energetic. Swami Vivekananda couldn't ask anything. He comes off. ಅರ್ಥ ಆಯ್ತಾ? ಸೊ ಅಂಡ್ ರಾಮಕೃಷ್ಣ ಆಸ್ಕ್ ಏನಾಯ್ತು, ಅಲ್ಲ ಈ ತರ ಆಯ್ತು, ಒಂದ್ ಮಾಡು ನೆಕ್ಸ್ಟ್ ಡೇ ಗರ್ಭಗುಡಿಗೆ ಒಳಗೆ ಹೋಗುವಂತ. ಸೊ ನೆಕ್ಸ್ಟ್ ಡೇ ಒಂದು ಸ್ವಾಮಿ ವಿವೇಕಾನಂದ ಗೋಸ್ ಟು ದ ಗರ್ಭಗುಡಿ, ಶಿ ಅಪಿಯರ್ಸ್ ಅಂಡ್ ದ ಸೇಮ್ ಸ್ಟೇಟಸ್ ಹ್ಯಾಪನ್ಸ್ ಅಂಡ್ ಹಿ ಕಮ್ಸ್ ಅಂಡ್ ಟೆಲ್ಸ್ ಇನ್ ದ ಸೇಮ್. ದೆನ್ ಶ್ರೀ ರಾಮಕೃಷ್ಣ ಟೆಲ್ಸ್ ಅಗೈನ್ ಗೋ ಟು ಹರ್, ಗೋ ನಿಯರರ್ ಟು ಹರ್ ಅಂತ. ಅಲ್ಲಿ ಹೋದ್ವಾಗ ಏನಾಯ್ತು, ತಾಯಿ ಬಂದು ಸ್ವಾಮಿ ವಿವೇಕಾನಂದ ತೆಗೆದು ಅವರು ಲ್ಯಾಪ್ನಲ್ಲಿ ಕೂರ್ಸ್ಕೊಂಡ್ರು. ಇವ್ರು ನೋಡ್ಬಿಟ್ಟು ಸ್ಮೈಲ್ ಮಾಡ್ಬಿಟ್ಟು ನಮಸ್ಕಾರ ಮಾಡ್ಬಿಟ್ಟು ಬಂದ್ಬಿಟ್ರು. ಶ್ರೀ ರಾಮಕೃಷ್ಣಗೆ ಏನಾಯ್ತು, ಈ ತರ ಆಯ್ತು, ಇವಾಗ ಗೊತ್ತಾಯ್ತಾ? ಅವ್ರ ಮುಂದ್ಗಡೆ ಬಂದ್ರೆ ನಿಮ್ ಕೈನಲ್ಲಿ ಏನು ಮಾತಾಡಕ್ಕಾಗಲ್ಲ. ಯು ವಿಲ್ ಬಿಕಮ್ ಝೀರೋ, ಆಲ್ ಯುವರ್ ಸೆನ್ಸಸ್ ವಿಲ್ ಬಿಕಮ್ ಝೀರೋ, ಎವ್ರಿಥಿಂಗ್ ವಿನ್ ಯು ಬಿಕಮ್ ಝೀರೋ. This is what was happening to us whenever we went and sat before Guru Amara. All our thoughts will become zero. We used to just sit before him, seeing him. That's all. We were not individually capable of asking any questions or anything. He only will tell us and then we will receive it. So this is what will happen when she appears. The question of you asking material questions or any dirano, nothing will come out. ಆ ಪೊಸಿಷನ್ ಬೇರೆ, ಅದು ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಅದು ಸೆಲ್ಫ್ ರಿಯಲೈಸೇಟ್ ಮಾಡ್ಬೇಕು. ಅದು ಒಂಥರ ಇಟ್ ಇಸ್ ದಟ್ ಈಸ್ ದ ಆನಂದ, ಬ್ಲಿಸ್, ಸಚ್ಚಿದಾನಂದ ಸ್ಟೇಟಸ್ ಅದು, ವೆನ್ ಶಿ ಅಪಿಯರ್ಸ್ ಬಿಫೋರ್ ಯು. ಧನ್ಯವಾದಗಳು ಅಣ್ಣ. ಹ್ಮ್. ಅಣ್ಣ ಒಬ್ಬರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಶಾಲ್ ವಿ ಸ್ಟೋರ್ ದರ್ಬಾ ಎಟ್ ಹೋಮ್ ಅಂತ ಕೇಳ್ತಿದಾರಣ್ಣ. ಅಲ್ವಿ ದರ್ಬಾ ಅಣ್ಣ, ದರ್ಬೆ ಮನೆಯಲ್ಲಿ ಸ್ಟೋರ್ ಮಾಡ್ಬೋದಾ ಅಂತ ಕೇಳ್ತಿದಾರಣ್ಣ. ಸ್ಟೋರ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅದನ್ನ ಗ್ರಹಣ ಸಮಯದಲ್ಲಿ, ಗ್ರಹಣ ಇಸ್ ವಿಸಿಬಲ್ ಇನ್ ಅವರ್ ಪ್ಲೇಸ್, ಅವಾಗ ದರ್ಬೆ ಪೀಸ್ ಕಟ್ ಮಾಡಿ ಎಲ್ಲಾ ಕಡೆ ಹಾಕ್ಬೋದು. ದರ್ಬೆ ಇಟ್ಕೊಂಡು ಅವರು ಏನ್ ಮಾಡ್ತಾರೆ, ಅವರು ದರ್ಬೆ ಇಟ್ಕೊಂಡು ಇಟ್ಸ್ ಆಫ್ ನೋ ಯೂಸ್. ದರ್ಬೆ ಚಾಪೆ ಬರ್ತದೆ, ಅದನ್ನ ಮೇಲೆ ಕೂತ್ಕೊಂಡು ಸಾಧನ ಮಾಡಿದ್ರೆ ಇಟ್ ವಿಲ್ ಹೆಲ್ಪ್ ದಮ್ ಇನ್ ಮೆನಿ ವೇಸ್. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಪುರೋಹಿತರವರು ಯಾರು ಪುರೋಹಿತ ಕೆಲಸ ಮಾಡ್ತಾರೋ ಅವ್ರು ದರ್ಬೆ ಇಟ್ಕೊಂತಾರೆ, ಬಿಕಾಸ್ ಇಟ್ ಈಸ್ ಯೂಸ್ಫುಲ್ ಫಾರ್ ದಮ್ ಇನ್ ದೇರ್ ಸ್ಪಿರಿಚುವಲ್ ವರ್ಕ್ಸ್, ವಾಟ್ ಎವರ್ ದೇ ಗೋ. ಹೋಮ ಮಾಡೋದು, ಆತರ ಮಾಡೋದು, ಪೂಜೆಗಳು ಮಾಡೋದು, ಮನೆಗೆ ಹೋಗ್ಬಿಟ್ಟು. ಸಾಮಾನ್ಯವಾಗಿ ನಾವೆಲ್ಲ ದರ್ಬೆಗಳು ಇಟ್ಕೊಳ್ಳಲ್ಲ, ಅವಶ್ಯಕತೆ ಇಲ್ಲ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಸುಹಾಸನ ಮಾತಾಡಿ ಅಣ್ಣ. ಅಣ್ಣ ನಮಸ್ತೆ ಅಣ್ಣ. ನಮಸ್ಕಾರ ಸುಹಾಸ್, ಹೇಳಿ. ತಿರುಪತಿ ಆಯ್ತಾ? ಆಯ್ತಣ್ಣ, ಹೋಗ್ ಬಂದೆ. ದರ್ಶನ ತುಂಬಾ ಚೆನ್ನಾಗಿತ್ತು. ತಾವು ಏನು ಪ್ರೊಸೀಜರ್ ಹೇಳಿದ್ರಣ್ಣ, ಅದೇ ರೀತಿನೇ ಪ್ರೊಸೀಜರ್ ಮೂಲಕನೇ ಹೋಗ್ ಬಂದೆ ಅಣ್ಣ. ಫಸ್ಟ್ ಎಲ್ಲಿ ಹೋಗ್ಬೇಕು ಅದೇ ರೀತಿನೇ. ತುಂಬಾ ಚೆನ್ನಾಗಾಯ್ತಣ್ಣ ದರ್ಶನ ಎಲ್ಲ. ಆಮೇಲೆ ನಾನು ದರ್ಶನ ಮುಗಿಸಿ ವಾಪಸ್ ಬರ್ಬೇಕಾದ್ರೆ ನನಗೆ ಬಸ್ಸಲ್ಲಿ ಕುತ್ಕೊಂಡು ಬರ್ತಾ ಇರ್ಬೇಕಾದ್ರೆ ನನಗೆ ಅದು ಕಲರ್ಸ್ ಎಲ್ಲ ಫೀಲಿಂಗ್ ಆಗ್ತಾ ಇತ್ತಣ್ಣ. ನನಗೆ ಆ ಲ್ಯಾವೆಂಡರ್ ಕಲರ್ ನನಗೆ ಕರೆಕ್ಟ್ ನೆನಪಿದೆ ಅಣ್ಣ. ಇನ್ನು ಕೆಲವೊಂದಿಷ್ಟು ಕಲರ್ ನನಗೆ ಅಷ್ಟು ಕರೆಕ್ಟ್ ನೆನಪಿಲ್ಲ. ಲ್ಯಾವೆಂಡರ್ ಕಲರ್ ಒಂದು ಕರೆಕ್ಟ್ ನನಗೆ ನೆನಪಿದೆ ಅಣ್ಣ. ಒಳ್ಳೇದಪ್ಪ, ಅವರು ಅನುಗ್ರಹ ಆಗಿದೆ. ಅಂಡ್ he is following you wherever you go. ನಾನು ಅಲ್ಲಿ ಇಂಡಿಕೇಶನ್, ಹೇಳಿ ಅಣ್ಣ. ದಟ್ ಈಸ್ ಇಂಡಿಕೇಶನ್. ಕಾಲೇಜ್ ಹೋಗಿಲ್ವಾ? ಇಲ್ಲ ಅಣ್ಣ, ಹೋಗ್ಲಿಲ್ಲ ಅಣ್ಣ. ನಿಮಗೆ ಅದು ಗೊತ್ತಾಗ್ಲಿಲ್ಲ ಅಂತ ಫೋನ್ ಮಾಡಿದ್ದೆ. 24 hours ಗ್ಯಾಪ್ ಕೊಡ್ಬೇಕಂತ ಹೇಳಿದ್ರಿ, ಮತ್ ನಾನು ಹೋಗ್ಲಿಲ್ಲ ಅಣ್ಣ. ಅದಕ್ಕೆ ಆಯ್ತು ಬಿಡಿ, ಇದಿಷ್ಟೇ ಮುಗಿಸ್ಕೊಂಡು ಬಂದೆ ಅಣ್ಣ. ಆಮೇಲೆ ಆ ಪುಷ್ಕರಣಿ ಸ್ನಾನ ಮಾಡ್ಬೇಕಂದ್ರೆ ಸ್ನಾನ ಮಾಡ್ತಾ ಇದ್ದೀರಣ್ಣ, ಬಿಟ್ಟು ಬರಕ್ಕೆ ಮನ್ಸು ಬರ್ತಾ ಇಲ್ಲ ಅಣ್ಣ. ಇನ್ನು ಅಲ್ಲೇ ಇರ್ಬೇಕು ಅನಿಸ್ತಾ ಇದೆ.
ಅದು ತುಂಬಾ ಇಟ್ಸ್ ವೆರಿ ವೆರಿ ಡಿವೈನ್ ಹೋಲಿ ಪುಷ್ಕರ್ಣಿ. ಅದು ಅದು ಒಂದು ದೊಡ್ಡ ಕತೆ ಇದೆ. ಅದು ಅಣ್ಣ ಪುಷ್ಕರ್ಣಿ ಹೆಂಗ್ ಬಂತು ಅಂತ, ಅದು ಸರಸ್ವತಿ ಮಾತೆ ತಪಸ್ ಮಾಡ್ತಾ ಇದ್ರು. ಅಣ್ಣ ಆವಾಗ ಪುಲಸ್ತ್ಯ ಮಹರ್ಷಿ ಬಂದ್ಬಿಟ್ಟು ಕಾಶಿ ಬರ್ತಾರೆ. ಕಾಶಿನಲ್ಲಿ ಬಂದ್ರೆ ಅಲ್ಲಿ ಏನಾಗ್ತದೆ, ಅಲ್ಲಿ ಯಾವುದು ಬೆಟ್ಟ ಇಲ್ಲ. ಸೊ ಅವರು ಬೆಟ್ಟ ತರಬೇಕು ಅಂತ ಅವರು ವೈಕುಂಠಕ್ಕೆ ಹೋಗ್ತಾರೆ. ಆನ್ ದ ವೇ ಈಸ್ ಪಾಸಿಂಗ್ ಥ್ರೂ ಸರಸ್ವತಿ ನದಿ. ಆವಾಗ ನೋಡಿದ್ರೆ ತಾಯಿ ಸರಸ್ವತಿ ಬಂದು ಶಿ ಇಸ್ ಡೂಯಿಂಗ್ ತಪಸ್ಸು. ಇವ್ರಿಗೆ ಕೋಪ ಬಂದ್ಬಿಡ್ತದೆ, ನಾನ್ ಬಂದಿದ್ದೀನಿ, ನನ್ಗೆ ಬಂದ್ಬಿಟ್ಟು ಇವರು ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತ. ಈ ಕರ್ಸಸ್ ಆರ್ ಟೆಲಿಂಗ್ ದಟ್ ನೀವು ಏನ್ ಇಟ್ಕೊಂಡು ನೀವು ತಪಸ್ ಮಾಡ್ತೀರೋ ಅದು ನಿಮ್ಗೆ ಲಭ್ಯ ಆಗಲ್ಲ ಅಂತ. ಆಕೆಗೆ ಕೋಪ ಬಂದ್ಬಿಟ್ಟು ಆಕೆ ಹೇಳ್ತಾರೆ, ನೀನು ಋಷಿಯಾಗಿದ್ದು ಇವ್ರು ಸಂಧ್ಯಾ ವಂದನ ಮಾಡಕ್ ಬರ್ತಾರೆ ಅಲ್ಲಿ ನದಿ ಹತ್ರ. ಆವಾಗ ಸರಸ್ವತಿ ಮಾತು ಹೇಳ್ತಾರೆ, ನೀನು ಋಷಿಯಾಗಿತ್ಕೊಂಡು ಗೊತ್ತಿಲ್ವಾ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ? ನಿನ್ಗೆ ಅಷ್ಟು ಗೊತ್ತಿಲ್ವಾ? ಒಬ್ರು ತಪಸ್ ಮಾಡ್ತಾ ಇರುವಾಗ ಅವ್ರು ಡಿಸ್ಟರ್ಬ್ ಮಾಡಕ್ ಆಗ್ತದ? ನೀನ್ ಯಾವ ತರ ನನಗೆ ಹೇಳ್ದೋ ಅದೇ ತರ ನಾನ್ ನಿನ್ಗೆ ಶಾಪ ಕೊಡ್ತೀನಿ. ನೀನ್ ಏನಕ್ಕೆ ಹೋಗ್ತಾ ಇದೆಯೋ ಅದು ನಿನ್ಗೆ ಕೈಗೆ ಬರಲ್ಲ ಅಂತ. ಸರಿ ಅಂತ ಇವ್ರು ಹೋಗ್ತಾರೆ ವೈಕುಂಠಕ್ಕೆ. ಪರಮಾತ್ಮ ನೋಡ್ತಾರೆ, ಕೇಳ್ತಾರೆ ಈ ತರ ಬೇಕು ಅಂತ. ಅವ್ರು ಹೇಳ್ತಾರೆ, ಅಲ್ಲಿ ಗೋವರ್ಧನಗಿರಿ ಅದು ಇಲ್ಲಿದೆಪ್ಪ, ಒರಿಜಿನಲ್ ಗೋವರ್ಧನಗಿರಿ ಅಲ್ಲೇ ಇರೋದು ವೈಕುಂಠದಲ್ಲಿ, ಹೋಗಿ ಅಲ್ಲಿ ಕೇಳಿ ಇಸ್ಕೊಪ್ಪ ಅಂತ. ಇವ್ರು ಹೋಗಿ ಗೋವರ್ಧನಗಿರಿ ನಮಸ್ಕಾರ ಮಾಡ್ಬಿಟ್ಟು ಕೇಳ್ತಾರೆ, ಈ ತರ ತಂದೆ ಪರ್ಮಿಷನ್ ಕೊಟ್ಟಿದ್ದಾರೆ ಭಗವಂತ, ನೀವ್ ಬರ್ಬೇಕು. ಅವ್ರು ಹೇಳ್ತಾರೆ, ನಾನ್ ಬರಲ್ಲ, ನಾನು ಇಲ್ಲೇ ವೈಕುಂಠದಲ್ಲಿ, ನನ್ನ ಮಗ ಇದ್ದಾರೆ, ಅವ್ರಿಗೆ ಕರ್ಕೊಂಡು ಹೋಗುವಂತ. ಸರಿ, ಇವ್ರು ಹೋಗಿ ಅವ್ರು ಕೇಳಿದ್ರೆ, ಆಯ್ತು ನಾನು ಬರ್ತೀನಿ, ಆದ್ರೆ ಒಂದ್ ಕಂಡೀಷನ್, ನೀನ್ ನನ್ನ ಎಲ್ಲಿ ಇಡಬಾರ್ದು, ನಾನು ಎಲ್ಲಿಟ್ರೆ ನಾನು ಅಲ್ಲೇ ಇದ್ಬಿಡ್ತೀನಿ, ಹುಷಾರಾಗಿರಂತ. ಸರಿ ಅಂತ ಇವ್ರು ತಗೊಂಡ್ ಬರ್ತಾ ಇರ್ತಾರೆ. ಬರ್ತಾ ಇರುವಾಗ ಏನಾಗ್ತದೆ, ಇವ್ರಿಗೆ ಸಂಧ್ಯಾ ವಂದನೆ ಮಾಡ್ಬೇಕಂತ ಆ ಟೈಮ್ ಬರ್ತದೆ ಯೂಶಲ್ ಆಗಿ. ಸೊ ಇವರು ಅಲ್ಲಿ ಇಟ್ಬಿಡ್ತಾರೆ, ಅದೇ ಇವಾಗ ಇರೋ ಗೋವರ್ಧನಗಿರಿ. ಮಾಡ್ಬಿಟ್ಟು ಬಂದು ತೆಗಿಯಕ್ ನೋಡ್ತಾರೆ, ಬರಲ್ಲ. ಸೊ ಇವ್ರಿಗೆ ಕೋಪ ಬಂದ್ಬಿಡ್ತದೆ, ಶಾಪ ಕೊಟ್ಬಿಡ್ತಾರೆ, ನೀನು ಈ ತರ ಮಾಡಿ. ಅವ್ರು ಹೇಳ್ತಾರೆ, ನಾನ್ ನಿನ್ಗೆ ಕಂಡೀಷನ್ ಹೇಳಿದೆ, ಬಟ್ ಯು ಫರ್ಗಾಟ್ ಅಬೌಟ್ ಇಟ್, ಸೊ ಇಟ್ ಇಸ್ ಯುವರ್ ಫಾಲ್ಟ್. ಆದ್ರೆ ನೀವು ಋಷಿ ಅಲ್ವಾ, ಅವ್ರು ಶಾಪ ಕೊಡ್ತಾರೆ, ನೀನು ಕಮ್ಮಿ ಆಗ್ತಾ ಹೋಗ್ತಾ ಇದ್ದೆ. ಸೊ ಎವ್ರಿ ಇಯರ್ ದ ಗೋವರ್ಧನಗಿರಿ ಇಸ್ ರೆಡ್ಯೂಸ್. ಇಟ್ ಇಸ್ ನಾಟ್ ದ ಒರಿಜಿನಲ್ ಹೈಟ್ ವಾಟ್ ಇಟ್ ವಾಸ್ ವೆನ್ ಇಟ್ ವಾಸ್ ಬಾಟ್. ಸೊ ದಿಸ್ ಇಸ್ ದ ಸ್ಟೋರಿ ಆಫ್ ಗೋವರ್ಧನಗಿರಿ. ಇಲ್ಲಿ ಏನಾಗ್ತದೆ, ಸರಸ್ವತಿ ಮಾತಾ ಬಂದು ಶಿ ಡಸ್ ದ ತಪಸ್ ಅಂಡ್ ಈಶ್ವರ ಮೆಚ್ಚಿ ಬರ್ತಾರೆ. ಪ್ರತ್ಯಕ್ಷ ಆಗಿ ಕೇಳ್ತಾರೆ, ಎಸ್ ನಿಮ್ಗೆ ಏನ್ ಭಾರ ಬೇಕಮ್ಮ ಅಂತ. ಅವರು ಸರಸ್ವತಿ ಮಾತಾ ಹೇಳ್ತಾರೆ, ಈ ತರ ಬಂದ್ಬಿಟ್ಟು, ಐ ಶುಡ್ ಬಿ ದ ನಂಬರ್ 1 ರಿವರ್ ಇನ್ ದ ಭಾರತ, ಇನ್ ದಿಸ್ ಭೂಲೋಕ ಅಂತಾರೆ. ಅವಾಗ ಈಶ್ವರ ಹೇಳ್ತಾರೆ, ಇಲ್ಲಮ್ಮ ಆಗಲ್ಲ, ಗಂಗಾ ಇಸ್ ದ ಡಿವೈನ್ ಹೋಲಿ ರಿವರ್, ಬಿಕಾಸ್ ಶಿ ಕಮ್ಸ್ ಫ್ರಮ್ ಫಸ್ಟ್ ಚತುರ್ಮುಖ ಬ್ರಹ್ಮ ಹೂ ಕ್ರಿಯೇಟೆಡ್ ಅಂಡ್ ಕೆಪ್ಟ್ ಇಟ್ ಇನ್ ಹಿಸ್ ಕಮಂಡಲ, and he was using it for his Trikala Sandhya Vandana. Then afterwards, when Mahavishnu took the Trivikrama Avatara, his lotus feet touched Brahmaloka. Then Brahma washed with that Ganga the lotus feet of Mahavishnu. From there it flowed down, and due to Bhagirath's penance, I contained her in my jata, and then from there it was flowed. And from there it was taken by Janvi Maharishi, and from there she came. So she is very holy, and she will be the number 1, and she will be remaining number 1 for the eternal as long as this Bhuloka is there ಅಂದ್ರು. ಇವಾಗ ಏನ್ ಮಾಡೋದು, ನನ್ಗೆ ನಿಮ್ಗೆ ಒಂದು ವರ ಕೊಡ್ತೀನಿ, ಯು ವಿಲ್ ಬಿ ವೆರಿ ವೆರಿ ಪ್ರಾಮಿನೆಂಟ್. ಭಗವಂತ ಬಂದು ಈ ಭೂಲೋಕದಲ್ಲಿ ಈ ಕಲಿಯುಗ ಸಮಯ ಬರ್ತಾ ಇರುವಾಗ, ಹಿ ವಿಲ್ ಬಿ ಬಾರ್ನ್ ಅಸ್ ವೆಂಕಟೇಶ್ವರ ಇನ್ ತಿರುಮಲ ಹಿಲ್ಸ್. ಅಲ್ಲಿ ನೀನ್ ಪುಷ್ಕರಣಿ ಆಗಿರೋ, ಅಲ್ಲಿ ಬರೋ ಭಕ್ತರುಗಳೆಲ್ಲ ನಿನ್ನಲ್ಲಿ ಸ್ನಾನ ಮಾಡ್ತಾರೆ. ಸೊ ಯು ಬ್ಲೆಸ್ ದೆಮ್ ಅಂತ ಹೇಳಿ ವರ ಕೊಡ್ತಾರೆ. ಆವಾಗ ಸರಸ್ವತಿ ಮಾತೆ ಬಂದು ಅಲ್ಲಿ ಪುಷ್ಕರಣಿ ಆಗಿ ಶಿ ಕಮ್ಸ್ ದೇರ್. ಸೊ ದಟ್ ಈಸ್ ದ ಸ್ಟೋರಿ ಆಫ್ ಪುಷ್ಕರಣಿ. ವಂಡರ್ಫುಲ್ ಸ್ಟೋರಿ ಅಣ್ಣ. ನನಗೂ ಅದು ಸ್ನಾನ ಗೊತ್ತಾಯ್ತಾ? ತುಂಬಾ ಪಾಸಿಟಿವ್ ಫೀಲಿಂಗ್ ಬಂತು ಅಣ್ಣ. ನಾನು ಅಲ್ಲೆಲ್ಲ ಹೇಳಿದ ಕಡೆ ಎಲ್ಲ ಹೋಗಿ ಬಂದು ದರ್ಶನ ಮಾಡಿದ್ನಲ್ಲ ಅಣ್ಣ, ನನಗೆ ತುಂಬಾ ಬ್ಲೆಸ್ಸಿಂಗ್ಸ್ ಫೀಲಿಂಗ್ ಆಯ್ತು ಅಣ್ಣ. ಓಕೆ. ಅಮರ ಗುರುಗಳದ್ದು ನಾನು ಧ್ಯಾನ ಮಾಡ್ತಿದ್ದೆ ಅಣ್ಣ, ಅಮರ 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 ಅಂತ ಹೇಳ್ತಾ ಇದ್ದೆ ಅಲ್ಲಿ ಹೋದಾಗೆಲ್ಲ. ಮಾಡಿ 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 ಲ್ಯಾವೆಂಡರ್ ಕಲರ್ ಬಂದಿದೆ ಅಂತ ನನಗೆ ಅನ್ಸುತ್ತೆ ಅಣ್ಣ. ಅದೇ ಅವ್ರ ಪ್ರೆಸೆನ್ಸ್ ಹಾ. ಇಂಡಿಕೇಟ್ ಮಾಡಿದ್ದಾರೆ, ನಾನು ಇದೀನಪ್ಪ ಅಂತ. ಹಾ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ನಮಸ್ಕಾರ ಅಪ್ಪ. ನಮಸ್ತೆ ಅಣ್ಣ. ನಮಸ್ತೆ. ನಮಸ್ಕಾರ. ತುಂಬಾ ಧನ್ಯವಾದಗಳು ಅಣ್ಣ. ಅಣ್ಣ ಚಾಟಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ,
Namaste Satishana. My mother tells if you manage to command your subconscious mind as per your will, then whatever you want will happen, both materially and spiritual. Anything that is secret, the universe has. Amara Guru said anything related to this ಅಂತ ಕೇಳ್ತಿದಾರಣ. So Amara Guru has very clearly said, you should be the master of your manas and buddhi. ಅರ್ಥ ಆಯ್ತಾ? ಅದಕ್ಕೆ you should follow the principles of Shambhala, which whatever Guru Amara has given to us through Vishwamitra Maharishi. ಅದನ್ನ ಫಾಲೋ ಮಾಡ್ತಾರೆ, whatever your mother has said, you can become like that. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ಬರು ಅಕ್ಕ ಚಾಟಲ್ಲಿ ತಮಗಾದ ಅನುಭವವನ್ನು ಹಂಚ್ಕೊಂಡಿದ್ದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಇವತ್ತಿನ ಬೆಳಗ್ಗೆ ಕನಸಿನಲ್ಲಿ ಗುರು ಅಮರ ಅವರ ಶಾಡೋ ಮಾತ್ರ ಕಾಣಿಸಿದೆ ಅಂತ ಹೇಳ್ಕೊಂಡಿದ್ದಾರಣ್ಣ. ನೋಡಿ, ಗುರು ಅಮರ ಗೊತ್ತು ಯಾವ ತರ ನಿಮ್ಗೆ ಅನುಗ್ರಹ ಮಾಡ್ಬೇಕು, ಬ್ಲೆಸಿಂಗ್ ಮಾಡ್ಬೇಕು, ಅನುಭವ ಕೊಡ್ಬೇಕಂತ. ಸೊ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಕೆಲವ್ರಿಗೆ ಈ ತರ ಅನುಭವಗಳು ಬರ್ತಾ ಇಲ್ಲ, ಅಟ್ಲೀಸ್ಟ್ ನಿಮ್ಗೆ ಬರ್ತಾ ಇದೆಯಲ್ಲ, ಸೊ ಯು ಬಿ ಹ್ಯಾಪಿ ವಿತ್ ಇಟ್. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೀವಿ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಹೂ ಇಸ್ ಕೃಷ್ಣಾನಂದ ಅಂತ ಕೇಳ್ತಿದಾರೆ. Krishnananda was one of our Guru Amara's disciple, was living with us in Manavati Ashrama under the guidance of Guru Amara and Vishwamitra Maharishi. Due to some, let us not talk about certain things, we cannot tell it openly in public. He left us and he went and started on his own. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಟು ಡೂ ಗುರು ಅಮರ ಧ್ಯಾನ we become pure vegetarian. That means they want, is it to be vegetarian is compulsory to do Guru Amara Dhyana ಅಂತ ಕೇಳ್ತಿದಾರೆ. ನೋಡಿ, any spiritual sadhana you have to do, you have to change from your non-veg to veg. ಯಾಕಂದ್ರೆ ಒಂದು ಪ್ರಾಣಿನ ಹಿಂಸೆ ಮಾಡಿ ನೀವು ತಿಂತೀರಾ, ಆ ಹಿಂಸೆ ಅದು ಕೊಲ್ತಾ ಇರುವಾಗ ಅದು ಹಿಂಸೆ ನರಳ್ತದಲ್ಲ, ಆ ಕರ್ಮ ಬಂದು ನಿಮ್ಗೆ ಶೇರ್ ಆಗ್ತದೆ. That's all it is. And you get this tamasic quality which is not good for your spiritual sadhana. You should have sattvic quality. ಅದಕ್ಕೆ you should not eat non-veg. You should become a pure vegetarian. It will disturb your mind. Non-veg ತಗೊಂಡ್ರೆ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಮಂಗಳ ಗ್ರಹದ ಬಗ್ಗೆ ಗುರು ಅಮರ ಅವರು ಏನೇನು ಹೇಳಿದ್ದಾರ, ಅಲ್ಲಿ ಮನುಷ್ಯರು ಇದ್ದಾರ ಅಣ್ಣ ಅಂತ ಕೇಳ್ತಿದಾರಣ್ಣ. ಎಲ್ಲ ಗ್ರಹದಲ್ಲಿ ದೇರ್ ಇಸ್ ಎ ಸಿಟಿ ಲೈಕ್ ಅಸ್, ದೇರ್ ಇಸ್ ಎ ಅರ್ತ್ ಲೈಕ್ ಅಸ್. ಅಲ್ಲಿ ಮನುಷ್ಯರು ಇದ್ದಾರೆ, ಎಲ್ಲರೂ ಇದ್ದಾರೆ. ದ ಲೈಫ್ ಇಸ್ ಡಿಫರೆಂಟ್, ಬಟ್ ಅಲ್ಲಿ ಈ ತರ ಇಲ್ಲ. ಈಚ್ ಗ್ರಹ, ಈಚ್ ಸ್ಟಾರ್ ಯು ಸಿ, ಈಚ್ ಸೋಲಾರ್ ಸಿಸ್ಟಮ್ ಯು ಸಿ, ದೇರ್ ಆರ್ ಆಲ್ ಲಿವಿಂಗ್ ಬೀಯಿಂಗ್ಸ್, ಬಟ್ ಇಟ್ ಡಿಫರ್ಸ್ ಫ್ರಮ್ ಒನ್ loka to another loka. As you move upwards, the life style varies. As you move downwards to the pathala lokas, alinu lifestyle varies. It will be highly materialistic. ಮೇಲ್ಗಡೆ ಹೋಗ್ತಾ ಹೋಗ್ತಾ it will be highly spiritual and divine. It will be. ನಮ್ದು ವೆಬ್ಸೈಟ್ ನೋಡಿ ಅಂತ ಹೇಳಿ ಪ್ರವೀಣ್, ಅದನ್ನಲ್ಲಿ ಕೊಟ್ಟಿದ್ದೀವಿ ರಿಗಾರ್ಡಿಂಗ್ ಬ್ರಹ್ಮಾಂಡ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಯು ಸೆಡ್ ಸ್ವಾಮಿ ವಿವೇಕಾನಂದ ಈಸ್ ನನ್ ಅದರ್ ದೆನ್ ಸ್ವಾಮಿ ವಿಶ್ವಾಮಿತ್ರ ಮಹರ್ಷಿ,
Then who is ಹೌದು. Sri Ramakrishna Paramahamsa ಅಂತ ಕೇಳ್ತಾರೆ. Unfortunately, we couldn't ask who he was, but he should be someone, some Maharishi, maybe Guru Amra himself. We don't know. ಧನ್ಯವಾದಗಳು. ಒಬ್ರು ಪ್ರಶ್ನೆ ಕೇಳ್ತಾರಣ್ಣ, ಡೈನೋಸಾರ್ಸ್ ಅಂತಹ ಪ್ರಾಣಿಗಳು ಭೂಮಿ ಮೇಲೆ ಇದ್ದಿತ್ತ, ಗುರು ಅಮರಾವ್ ಏನಾರು ಹೇಳಿದ್ದಾರೆ ಅದ್ರ ಬಗ್ಗೆ ಅಂತ ಕೇಳ್ತಿದಾರೆ. ಅಲ್ಲ, ಅದೆಲ್ಲ ಇದು ಇತ್ತು ಡ್ಯೂರಿಂಗ್ ಸತ್ಯುಗ. In between Satyuga and Treta Yuga, many species were there like this. See, the height of a man in Satyuga was 27 feet. ಸೊ ಆವಾಗ ಪ್ರಾಣಿಗಳು ಎಷ್ಟು ಇರ್ತದೆ ಅಂತ ತಿಳ್ಕೊಳ್ಳಿ ನೀವು. ಅರ್ಥ ಆಯ್ತಾ? ಸೊ ಆವಾಗ ಸತ್ಯುಗದಲ್ಲಿ ಲೈಫ್ ಸ್ಟೈಲ್ ವಾಸ್ ಡಿಫರೆಂಟ್, civilization was different entirely, and the species, trees, everything was proportionate to that. ಧನ್ಯವಾದಗಳು ಅಣ್ಣ. ಒಬ್ರು ಚಾಟಲಿ ಪ್ರಶ್ನೆ ಕೇಳ್ತಾರಣ್ಣ, ನಮಸ್ತೆ ಸತೀಶ್ ಅಣ್ಣ, ನಾಳೆ ಪಾಪಮೋಚಿನಿ ಏಕಾದಶಿ ಫಾಸ್ಟಿಂಗ್ ಟೈಮ್ ತಿಳಿಸ್ಬಹುದಾ ಅಂತ ಕೇಳ್ತಿದಾರಣ್ಣ. ಇಲ್ಲ, ಫಾಸ್ಟಿಂಗ್ ಇವತ್ತಪ್ಪ, ಸ್ಯಾಟರ್ಡೇಪ್ಪ ಇವತ್ತು ಏಕಾದಶಿ 8:15 ಶುರು ಆಗಿದೆ ತಿಥಿ. ಇವತ್ತು ನೀವು ಫಾಸ್ಟಿಂಗ್ ಮಾಡ್ಬೇಕು. ನಾಳೆ ಬೆಳಗ್ಗೆ 9:15 ಇಟ್ ಗೆಟ್ಸ್ ಓವರ್. ಸೊ ನಾಳೆ ಯು ಆರ್ ಫಾಸ್ಟಿಂಗ್ ಆನ್ ದ್ವಾದಶಿ ತಿಥಿ. ದ್ವಾದಶಿ ತಿಥಿ ಸ್ಟಾರ್ಟಿಂಗ್ ಯು ವಿಲ್ ಹ್ಯಾವ್ ಟು ಬ್ರೇಕ್ ದ ಫಾಸ್ಟ್. ನೀವು ನೋಡಲ್ಲ ಕ್ಯಾಲೆಂಡರ್ ತಿಥಿಗಳು, ಇಂಗ್ಲಿಷ್ ಕ್ಯಾಲೆಂಡರ್ ಇಟ್ಕೊಂಡು ನೋಡ್ಕೊಂಡು ನೀವು ತಪ್ಪು ಮಾಡ್ತೀರಾ. ಯು ಹ್ಯಾವ್ ಟು ಹ್ಯಾವ್ ಅವರ್ ಸನಾತನ ಧರ್ಮ, ಅವರ್ ಕ್ಯಾಲೆಂಡರ್. ಅದ್ನಲ್ಲಿ ನೋಡಿ, ಅದ್ನಲ್ಲಿ ಕ್ಲೀನ್ ಆಗಿ ತಿಥಿ ನಕ್ಷತ್ರ ಎಲ್ಲ ಕೊಡ್ತಾರೆ ಡೀಟೇಲ್ಸ್. ಯು ವಿಲ್ ಫಾಲೋ ದಟ್. ಧನ್ಯವಾದಗಳು ಅಣ್ಣ. ನೀವು ಲಾಸ್ಟ್ ವೀಕ್ ಅಲ್ಲಿ ಕಾಲಸ್ಪರ್ಶ ದೋಷದ ಬಗ್ಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ರೆ, ಅದಕ್ಕೆ ಬಂದು ಏನ್ ಮಾಡ್ಬೇಕಂದ್ರೆ, ನೀವು ಸರ್ಪ ಸಂಸ್ಕಾರ ಮಾಡ್ಬೇಕು, ಆಮೇಲೆ ಆಶ್ಲೇಷ ಬಲಿ ಕೊಡ್ಬೇಕು. ಅದು ಕುಕ್ಕೆನಲ್ಲಿ ಮಾಡ್ಕೋಬಹುದು. ಹೋಗ್ಬಿಟ್ಟು ಯಾರಾದ್ರೂ ಗೊತ್ತಿದ್ರೆ ಅಲ್ಲಿ ಎನ್ಮಾಸ್ ಮಾಡ್ತಾರೆ, ಎಲ್ರು ಸೇರಿ ಒಂದು ಈ ಸಂತೆ ಇರ್ತದಲ್ಲ ಆ ತರ ಮಾಡ್ತಾರೆ. ಅದು ಪ್ರಯೋಜನ ಇರಲ್ಲ. ಯಾರಾದ್ರೂ ಗೊತ್ತಿರೋರಿದ್ರೆ ಅಲ್ಲಿ ಹೋಗ್ಬಿಟ್ಟು ಇಂಡಿವಿಜುವಲ್ ಆಗಿ ಮಾಡ್ಕೊಳ್ಳೋದು ಉತ್ತಮ. ಇಲ್ಲ ಅಂದ್ರೆ ಇಲ್ಲೇ ಒಬ್ರು ಇದ್ದಾರೆ ಮೈಸೂರಿನಲ್ಲಿ, ಅವರು ಬಂದು ನಿಮ್ಗೆ ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ತೀರದಲ್ಲಿ ಮಾಡ್ಕೊಡ್ತಾರೆ. ಬೇಕಾದ್ರೆ ಅವರು ನಾಳೆ ಮನೋತಿಗೆ ಬರ್ಲಿ, ಅವ್ರ ಹತ್ರ ಮಾತಾಡಿ ಕಾಂಟ್ಯಾಕ್ಟ್ ಕೊಡ್ತೀವಿ. ಅವ್ರ ಹತ್ರನೇ ಡೈರೆಕ್ಟ್ ಆಗಿ ಕೇಳ್ಕೊಂಡು ಎಷ್ಟು ಖರ್ಚಾಗ್ತದೆ ಏನು ಅಂತ ಅವ್ರು ಮಾಡ್ಕೋಬಹುದು. ಚಾಯ್ಸ್ ಬಂದು ಅವ್ರದ್ದು. ಅವ್ರಿಗೆ ಯಾರಾದ್ರೂ ಒಳ್ಳೆ ಕಾಂಟ್ಯಾಕ್ಟ್ ಕೊಕ್ಕಿನಲ್ಲಿದ್ರೆ ಹೋಗಿ ಅಲ್ಲಿ ಮಾಡ್ಕೊಳ್ಳಿ ಅವ್ರು. ಧನ್ಯವಾದಗಳು ಅಣ್ಣ. ಒಬ್ರು ಚಾಟಲಿ ಪ್ರಶ್ನೆ ಕೇಳ್ತಿದಾರಣ್ಣ, ನಮಸ್ತೆ ಸತೀಶ್ ಅಣ್ಣ, ನಾವು ಗಾಯತ್ರಿ ಮಂತ್ರವನ್ನು ಯಾವುದೇ ಸಮಯದಲ್ಲಿ ಹೇಳಬಹುದಾ ಅಂತ ಕೇಳ್ತಿದಾರಣ್ಣ. ಎಲ್ಲಪ್ಪ, ಅವ್ರ ಮನೋತಿಗೆ ಬರ್ಲಿಪ್ಪ. ಪ್ರತಿ ಸತಿ ಹೇಳ್ತೀವಿ, ಗುರು ಅಮರಾವ್ ಸಿಂಪ್ಲಿಫೈ ಮಾಡಿ ಹೇಳಿದ್ದಾರೆ ಹೆಂಗೆ ಯಾವಾಗ ಗಾಯತ್ರಿ ಮಂತ್ರ ಹೇಳ್ಬೇಕಂತ. ಇಲ್ಲ ಅಂದ್ರೆ ನಮ್ ವೆಬ್ಸೈಟ್ ನೋಡಿ, ಅದ್ರಲ್ಲಿ ಗಾಯತ್ರಿ ಮಂತ್ರ ಅಂತ ಒಂದು ಟಾಪಿಕ್ ಇದೆ, ಅದ್ರಲ್ಲಿ ಕ್ಲೀನ್ ಆಗಿ ಹೇಳಿದೀವಿ. ಯಾರು ವೆಬ್ಸೈಟ್ ನೋಡಲ್ಲ ಪ್ರವೀಣ್, ನೀವೆಲ್ಲ ಕಷ್ಟ ಬಿದ್ದು ಮಾಡಿದ್ದೀರಾ, ಒಬ್ರು ನೋಡಲ್ಲ, ಎಲ್ಲರಿಗೂ ಸ್ಪೂನ್ ಫೀಡ್ ಬೇಕು. ಇಟ್ಸ್ ಅ ಪಿಟಿ ಇಟ್ ಇಸ್. ಇಲ್ಲ, ನೋಡ್ತಾರಣ್ಣ. ಇಲ್ಲ, ನೋಡಲ್ಲ ಯಾರು. ನೀವು ಕಷ್ಟ ಬಿದ್ದು ನೀವು 1 ವರ್ಷ ತಗೊಂಡು ನೀವು ಪವಿತ್ರ ಆಮೇಲೆ ವಿನಯ್ ಮಾಡಿದ್ರಿ, ಒಬ್ರು ಅದನ್ನ ನೋಡಲ್ಲ. ನಾವು ಪೋಸ್ಟ್ ಮಾಡಿದ ಗ್ರೂಪ್ ನಲ್ಲಿ ಇಟ್ಸ್ ವೇಸ್ಟ್ ಇಟ್ ಇಸ್. ಎಲ್ಲವೂ ಅದ್ನಲ್ಲಿದೆ. ಇವ್ರ ತರ ಕ್ವಶನ್ಸ್ ಕೇಳೋದೇ ಬೇಕಾಗಿಲ್ಲ. ಆಲ್ ದ ಆನ್ಸರ್ಸ್ ಅದೇ. ಗುರು ಅಮರ ಅವ್ರು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಋಷಿಗಳದು. ಎಲ್ಲ ಓದ್ಬೇಕು. ಅವ್ರಿಗೆ ಪೇಶನ್ಸ್ ಇಲ್ಲ, ಕೂತ್ಕೊಂಡೆ ಯೂಟ್ಯೂಬ್ ನಲ್ಲಿ ಆ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ನೋಡ್ತಾರೆ. ಅವರು ರೀಲ್ಸ್ಗಳು ಫೇಸ್ಬುಕ್ ನಲ್ಲಿ ಅದು ಇದು ನೋಡ್ತಾರೆ. ಏನ್ ಮಾಡೋದು? ನಾವೀಗ ಗ್ಯಾಲರಿ ಮುಂದೆ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇರ್ತಾರೆ ಹ್ಯಾಂಡ್ ರೈಸ್ ಮಾಡಿ.
ಅಣ್ಣ ಒಬ್ಬರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ. ನಮಸ್ತೆ ಸತೀಶ್ ಅಣ್ಣ, ಮನೆಯಲ್ಲಿ ತುಂಬಾ ನೆಗೆಟಿವಿಟಿ ಇದೆ ಅಂತ ಹೇಳ್ತಿದಾರಣ್ಣ ಒಬ್ರು. ನೆಗೆಟಿವಿಟಿ ಇದೆ ಅಂದ್ರೆ ಇವರು ಸರಿಯಾಗಿ ಸ್ಪಿರಿಚುವಲ್ ಸಾಧನೆ ಮಾಡ್ತಾ ಇಲ್ಲ, ಅದಕ್ಕೆ ದೇ ಆರ್ ಫೀಲಿಂಗ್ ದ ನೆಗೆಟಿವಿಟಿ. ಇವರು ಎವ್ರಿಥಿಂಗ್ ಇಸ್ ವಿತ್ ಇನ್ ದೆಮ್. ಹೇಳ್ಕೊಟ್ಟಿದ್ವಿ ಯಾವ ತರ ಗುರುನ. ಫಸ್ಟ್ ಆಫ್ ಆಲ್ ದೇ ಶುಡ್ ಹ್ಯಾವ್ ಎ ಗುರು, ಪ್ರಾಪರ್ ಗುರು. ಅವ್ರ ಹತ್ರದಿಂದ ಗೈಡೆನ್ಸ್ ತಗೊಂಡ್ರೆ ಯಾವ ನೆಗೆಟಿವ್ ಫೋರ್ಸ್ ಇರಲ್ಲ ಮನೆಯಲ್ಲಿ. ದೇ ಶುಡ್ ಹ್ಯಾವ್ ಫೇತ್ ಅಂಡ್ ಅನ್ಕಂಡೀಷನಲ್ ಸರೆಂಡರ್ ಟು ಗುರು, ದೆನ್ ಹಿ ವಿಲ್ ಟೇಕ್ ಕೇರ್ ಆಫ್ ದಮ್. ಸುಮ್ನೆ ನೆಗೆಟಿವಿಟಿ ಮನೆಯಲ್ಲಿ ಇದೆ ಅಂದ್ರೆ ನಾವೇನ್ ಮಾಡಕ್ಕಾಗ್ತದೆ ಹೇಳಿ? ಇಟ್ ಇಸ್ ದೇರ್ ಫಾಲ್ಟ್. ನಾವೇ ಪ್ರತಿ ಸತಿ ಹೇಳ್ತೀವಿ ಒಂದು ಗುರು ಇರಬೇಕು, ಇಟ್ ಈಸ್ ಎ ಮಸ್ಟ್ ಫಾರ್ ಬೋತ್ ಸ್ಪಿರಿಚುವಲ್ ಅಂಡ್ ಮೆಟೀರಿಯಲ್ ಲೈಫ್. ಆಮೇಲೆ ಒಂದು ಬಂದ್ಬಿಟ್ಟು ಒಂದು ಋಷಿ ಬೇಕು, ಆಮೇಲೆ ಮನೆ ದೇವರು ತುಂಬಾ ಮುಖ್ಯ. ಇದು ಮೂರು ಇಲ್ಲ ಅಂದ್ರೆ ನೆಗೆಟಿವ್ ಫೋರ್ಸ್ ಟೇಕ್ಸ್ ಅಡ್ವಾಂಟೇಜ್. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ತಮಗಾದ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಂಡಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಇನ್ ಮೈ ಡ್ರೀಮ್ ಐ ವಾಸ್ ಟಾಕಿಂಗ್ ವಿತ್ ಮೈ ಅಂಕಲ್ಸ್ ಅಂಡ್ ಆಂಟೀಸ್ as they cheated my father. Then I chased them and ran into a temple and I said Narasimha and Bhairava name. I got sword and hit them ಅಂತ ಬರ್ಕೊಂಡಿದ್ದಾರೆ. ಇಟ್ಸ್ ಆಸ್ಟ್ರಲ್ ಎಕ್ಸ್ಪೀರಿಯನ್ಸ್ ದೇ ಹ್ಯಾವ್. ಆ ಥಾಟ್ ಮನ್ಸಿನಲ್ಲಿ ಇದ್ದೆ ಹಂಗೆ, ಅದು ಆಸ್ಟ್ರಲ್ ಆಗಿ ಅದು ಬಂದು ಆಗಿದೆ ಅದು. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣನೋ ಅಕ್ಕನೋ ಗೊತ್ತಿಲ್ಲ ಅಣ್ಣ, ಅವರು ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, my daughter, she is 11 years old. She has the less memory and her behavior is like small kids. What is the solution for this ಅಂತ ಕೇಳ್ತಿದ್ದಾರೆ. ಸೊಲ್ಯೂಷನ್ ಅಂದ್ರೆ ಸ್ಪಿರಿಚುಯಾಲಿಟಿಯಲ್ಲಿ ಆ ಪಾತ್ನಲ್ಲಿ ಬಿಡಬೇಕು. ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎಬ್ಸಿ ಕೂತ್ಕೊಂಡು ಓದಿಸ್ಬೇಕು, ಧ್ಯಾನ ಮಾಡಿಸ್ಬೇಕು. ಈ ತರ ಎರಡು ಮಾಡಿದ್ರೆ ಅವರು ಒಂಥರ ಡಿಸಿಪ್ಲಿನ್ ಬರ್ತಾರೆ. ಬಿಟ್ಬಿಡ್ತಾರೆ ಮಲ್ಕೊಂಡು, ಯಾವಾಗ್ಲೂ 7:30-8 ಗಂಟೆಗೆ ಎದ್ದೇಳ್ತಾರೆ. ಟೈಮ್ ಇಲ್ಲ ಓದಕ್ಕೆ, ಏನ್ ಮಾಡ್ತಾರೆ ಅವರು? ಸೊ ತಂದೆ ತಾಯಿ ಒಂದು ಸಿಸ್ಟಮ್ ಇಟ್ಕೊಂಡು ಅವ್ರನ್ನ ಸರಿಯಾಗಿ ಸಿಸ್ಟಮೆಟಿಕ್ ಆಗಿ ಬೆಳೆಸ್ಬೇಕು ಅವ್ರನ್ನ. ಅವ್ರು ತಪ್ಪು ಮಾಡ್ಬಿಟ್ಟು ಮಕ್ಕಳು ಓದಲ್ಲ ಅಂದ್ರೆ ಇಟ್ ಈಸ್ ದೇರ್ ಫಾಲ್ಟ್, ತಂದೆ ತಾಯಿ ಫಾಲ್ಟ್ ಅದು. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಕ್ಕ ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಬರೋ ಸತ್ಯಯುಗದಲ್ಲಿ ನಾವು ಇರ್ತೀವ ಅಣ್ಣ ಅಂತ ಕೇಳ್ತಿದಾರಣ್ಣ. ಸತ್ಯುಗ ಸ್ಟಾರ್ಟ್ಸ್ ಇನ್ 2406. ಎಷ್ಟು ವರ್ಷ ಇದೆ ಇವಾಗ? 60 years, 432 years is the ಸಂಧಿ ಕಾಲ of between Kaliyuga and Satyuga. You will not live to see the actual Satyuga. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಪಿತೃದೋಷದ ಬಗ್ಗೆ ತಿಳಿಸಿ, ಪಿತೃದೋಷ ನಿವಾರಣೆ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳ್ತಿದಾರಣ್ಣ. ಅಲ್ಲ, ಅದು ನಾವು ಹೇಳಿದೀವಲ್ಲ, ಇದು ವೆಬ್ಸೈಟ್ ನಲ್ಲಿ ಇದೇವೆ ಅಲ್ಲ ಪ್ರವೀಣ್. ಹಾ ಸರಿ. ಇದು ಪಿತೃಪಕ್ಷದಲ್ಲಿ ಏನ್ ಮಾಡ್ಬೇಕು, ಹೆಂಗೆ ಯು ಶುಡ್ ಕಮ್ ಔಟ್ ಆಫ್ ದಿಸ್ ಪಿತೃದೋಷ. ಇಫ್ ಯು ಹ್ಯಾವ್ ಎನಿ, ಒಳ್ಳೆ ಅಸ್ಟ್ರಾಲಜಿ ಹತ್ರ ಹೋಗಿ ನಿಮ್ ಜಾತಕ ಕರೆಕ್ಟ್ ಆಗಿ ನಿಮ್ದು ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್ ಕರೆಕ್ಟ್ ಆಗಿ ಕೊಟ್ರೆ ಅವ್ರು ಕ್ಯಾಸ್ಟ್ ಮಾಡ್ತಾರೆ, ಮಾಡಿ ಅದ್ರಲ್ಲಿ ಹೇಳ್ತಾರೆ ಯಾವ್ದಾದ್ರು ದೋಷಗಳಿದ್ರೆ ಅದನ್ನ ಪ್ರಕಾರ ಅವ್ರು ಅದನ್ನ ಪರಿಹಾರ ಮಾಡ್ಕೋಬೇಕು. ಸರಿ ಅಣ್ಣ, ಧನ್ಯವಾದಗಳು. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ವೆನ್ ವಿಲ್ ಸಂಧ್ಯಾ ಕಾಲ ಎಂಡ್ಸ್? ಅಣ್ಣ we all got connected to Guru Amara now. Is that means we also got connected to Guru Amara in past births? Maybe it could be also.
ಸಂಧಿಕಾಲ ಇವಾಗ್ಲೇ ಹೇಳ್ದನಲ್ಲಪ್ಪ ಆನ್ಸರ್. ಹಾ 1974 14th April ಕಲಿಯುಗ ಎಂಡೆಡ್. ಸಂಧಿಕಾಲ ಸ್ಟಾರ್ಟೆಡ್. ಇದು 60 years ಆಗಿದೆ ಇಷ್ಟ ತನಕ. 432 years ಇದೆ ಸಂಧಿಕಾಲ. 2406 is the actual day when the Satyuga advance starts. ಧನ್ಯವಾದಗಳು ಅಣ್ಣ. ಅವರು ಒಂದು ಫಾಲೋ ಅಪ್ ಕ್ವಶನ್ ಕೇಳ್ತಿದಾರಣ. ಡು ನಾಗೇಂದ್ರ ಕುಮಾರ್ ಅಪ್ಪಾಜಿ, ನೌ ಕಾಲ್ಡ್ ಆಸ್ ಜಯಶ್ರೀ ಮಾತಾ ಅಪ್ಪಾಜಿ ಫ್ರಮ್ ಮೈಸೂರು, ವಾಸ್ ಕನೆಕ್ಟೆಡ್ ಟು ಗುರು ಅಮರಾಜಿ ಅಂತ ಕೇಳ್ತಿದಾರಣ. ಇಲ್ಲ. ಸರಿ ಅಣ್ಣ, ಧನ್ಯವಾದಗಳು. ಉಗಾದಿ is on the 19th March, right ಅಣ್ಣ? ಇಟ್ ಈಸ್ ಅವರ್ ನ್ಯೂ ಇಯರ್, ಹೊಸ ವರ್ಷದ ಹಬ್ಬ. ಅದು ನಾಳೆ ಪೋಸ್ಟ್ ಹಾಕ್ತೀವಿ, ಯಾವ ತರ ಆಚರಿಸಬೇಕು ಏನು ಅಂತ. ಅದನ್ನ ಫಾಲೋ ಮಾಡಿ. ದಯವಿಟ್ಟು ಎಲ್ಲರೂ ಮನೆಯಲ್ಲಿ ಇಂಗ್ಲಿಷ್ ಕ್ಯಾಲೆಂಡರ್ನ ತೆಗೆದುಬಿಡಿ. ನಮ್ಮ ಸನಾತನ ಧರ್ಮ ಕ್ಯಾಲೆಂಡರು ಮಾರ್ಚ್ 2026 ಇಂದ April 1st 2027ಗೆ ಎಲ್ಲ ಶಾಪ್ಸ್ ಅಲ್ಲಿ ಮಾರ್ತಾರೆ. ಅದು ತಗೊಂಡು ಇಟ್ಕೊಂಡು ತಿಥಿಗಳು ಅದು ಇದೆಲ್ಲ ನೋಡ್ಕೊಳ್ಳಿ, ಕಲ್ತ್ಕೊಳ್ಳಿ. ಋಷಿಗಳು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನಮಗೆ. ಇಂಗ್ಲಿಷ್ ಕ್ಯಾಲೆಂಡರ್ ಏನ್ ಕೊಡ್ತಾರೆ ಅದು ಇಟ್ ಈಸ್ ಆಫ್ ನೋ ಯೂಸ್ ಫಾರ್ ಅಸ್. ಇಫ್ ಯು ಆರ್ ಫಾಲೋಯಿಂಗ್ ದಿಸ್ ಸ್ಪಿರಿಚುವಲ್ ಪಾತ್, ದೆನ್ ಯು ಹ್ಯಾವ್ ಟು ಹ್ಯಾವ್ ಅವರ್ ಸನಾತನ ಧರ್ಮ ಕ್ಯಾಲೆಂಡರ್. 19th ಶುರು ಆಗ್ತದೆ ಹೊಸ ವರ್ಷ. ಹೆಂಗ್ ಆಚರಿಸ್ಬೇಕು, ಹೆಂಗಿರ್ಬೇಕು. ಆಮೇಲೆ ನೀಮ್ ಲೀಫ್ ಪದ್ಧತಿ ಒಂದಿದೆ, ಗುರು ಅಮರ ಅವರು ಹೇಳಿದ್ದಾರೆ ಹೆಂಗ್ ತಗೋಬೇಕಂತ. ಅದನ್ನ ಒಂದು ಶ್ರದ್ಧೆಯಿಂದ ಒಂದು ನಂಬಿಕೆಯಿಂದ ತಗೊಳ್ಳಿ. 60 days ತಗೋಬೇಕು. ತಗೊಂಡ್ರೆ ಥ್ರೂಔಟ್ ದ ಎಂಟೈರ್ ಇಯರ್ ಯುವರ್ ಹೆಲ್ತ್ ವಿಲ್ ಬಿ ಪ್ರೊಟೆಕ್ಟೆಡ್ ಬೈ ದಟ್ ನೀಮ್. ಆ ವ್ರತವನ್ನು ಫಾಲೋ ಮಾಡಿದ್ರೆ ಕರೆಕ್ಟ್ ಆಗಿ ಯಾವ ತರ ಕಾಯಿಲೆಗಳು ಬರಲ್ಲ ನಿಮ್ಗೆ. ಆಮೇಲೆ ಉಗಾದಿ ದಿವಸ ಮೇಯ್ನು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಬಿಟ್ಟು ಪೂಜೆ ರೂಮ್ ನಲ್ಲಿ ಫಸ್ಟ್ ಬೆಳಕೆದ್ಬಿಟ್ಟು ಗಂಧದ ಕಡ್ಡಿ ಇಟ್ಬಿಟ್ಟು ಒಂದು ಬಟ್ಲಿನಲ್ಲಿ ಆ ನೀಮ್ದು ಫ್ಲವರ್ಸ್ ಬರ್ತದಲ್ಲ ಅದನ್ನ ಹಾಕಿ, ಆಮೇಲೆ ಸ್ವಲ್ಪ ಬೆಲ್ಲ, ಸ್ವಲ್ಪ ಹನಿ, ಆಮೇಲೆ ಇದು ಹುಳಿ, ಸ್ವಲ್ಪ ಹುಳಿ ಹಾಕಿ 5 ಐಟಮ್ಸ್ ಹಾಕ್ಬೇಕು. ಘೀ ಸ್ವಲ್ಪ, ಅದೇ ನೀಮ್ ಫ್ಲವರ್ ಸ್ವಲ್ಪ, ಜಾಗ್ರಿ ಸ್ವಲ್ಪ, ಹನಿ ಸ್ವಲ್ಪ, ಟ್ಯಾಮ್ರಿನ್ ಸ್ವಲ್ಪ, ಘೀ ಎಲ್ಲ ಮಿಕ್ಸ್ ಮಾಡಿ ಭಗವಂತನ್ಗೆ ನೈವೇದ್ಯ ಮಾಡ್ಬಿಟ್ಟು ಕರ್ಪೂರ ಹಚ್ಚಿ ನಮಸ್ಕಾರ ಮಾಡ್ಕೊಂಡು ನಿಮ್ ತಂದೆ ತಾಯಿ ಆಶೀರ್ವಾದ ತಗೊಂಡು, ಗುರು ಅಮರ ಅವರ ಆಶೀರ್ವಾದ, ಅತ್ರಿ ಮಹರ್ಷಿ ಆಶೀರ್ವಾದ, ಶ್ರೀ ಗಣೇಶನ ಆಶೀರ್ವಾದ, ನಿಮ್ ಮನೆ ದೇವನ ಆಶೀರ್ವಾದ ತಗೊಂಡು ಆ ಸ್ವಲ್ಪ ನೈವೇದ್ಯ ದೇವರಿಗೆ ಇಟ್ಬಿಟ್ಟು ನೀವೆಲ್ಲ ಮನೆಯಲ್ಲಿ ಅದನ್ನ ಪ್ರಸಾದ ತರ ತಗೊಳ್ಳಿ, ಒಳ್ಳೇದಾಗ್ತದೆ. ಮನೆ ಹಿರಿಯವರು ಅದನ್ನ ಎಲ್ಲರಿಗೂ ಕೊಡಿ. ಕೊಟ್ರೆ ನಿಮ್ ಮಾತುಗಳು ಕೇಳ್ತಾರೆ ಎಲ್ರು. ಇದು ಒಂಥರ ವಸ್ಯ. ಇದು ಅವತ್ತು ಮಾಡಿ ಇದು ಕೊಟ್ರೆ. ಧನ್ಯವಾದಗಳು ಅಣ್ಣ. ಭಗವಂತನಿಗೂ ಸ್ವಲ್ಪ ಕೊಡಿ. ಆ ಶ್ರೀ ಕೃಷ್ಣನ್ ಪಾದಕ್ಕೆ ಸ್ವಲ್ಪ ಇಟ್ಬಿಟ್ಟು ತಗೋಪ ತಿನ್ನಪ್ಪ ಅಂತ ಹೇಳಿ ಭಕ್ತಿಯಿಂದ ಹೃದಯಪೂರ್ವಕದಿಂದ ಅವ್ನ್ ತಗೊಂಡ್ರೆ ಅವ್ನ್ ನಿಮ್ಗೆ ವಶ ಆಗ್ತಾನೆ. ಅವ್ನ್ ನಿಮ್ಗೆ ವಶ ಆಗಿದ್ರೆ ಇನ್ನೇನ್ ಬೇಕು, ಎಲ್ಲವೂ ನಿಮ್ಗೆ ಇರ್ತದೆ. ನಿಮ್ಗೆ ಇದು ಸೂಕ್ಷ್ಮ ಋಷಿಗಳು ಹೇಳಿರೋದು, ತಿಳ್ಕೊಳ್ಳಿ ಇದನ್ನೆಲ್ಲ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಸುಹಾಸನ ಮಾತಾಡಿ ಅಣ್ಣ. ನಮಸ್ತೆ ಅಣ್ಣ. ನಮಸ್ತೆ ಸರ್, ಹೇಳಿ. ಅಣ್ಣ, ಕೆಳಗೆ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ ಅಣ್ಣ. ತುಂಬಾ ಚೆನ್ನಾಗಿದೆ ಅಣ್ಣ ದೇವಸ್ಥಾನ. ಅವರು ಕೂಡ ತುಂಬಾ ನನಗೆ ಫೀಲಿಂಗ್ ಆಯ್ತು ಅಣ್ಣ. ಹೌದಪ್ಪ, ಯಾಕಂದ್ರೆ ಮೇಲಿಂದ ಕೆಳಗಡೆ ಅವ್ರು ಬಂದ್ಬಿಟ್ಟಿದ್ದಾರೆ. ಅಣ್ಣ ತುಂಬಾ ಚೆನ್ನಾಗಿದೆ ಅಣ್ಣ ದೇವಸ್ಥಾನ. ಮೂರ್ತಿ ನೋಡಿ ತುಂಬಾ ಅದ್ಭುತವಾಗಿದೆ ಅಣ್ಣ. ಎಲ್ಲ ಏನಕ್ಕೆ ಬಂತು ಗೊತ್ತಾ, ಶ್ರೀನಿವಾಸ ಮದ್ವೆ ಆಗಿ ಪದ್ಮಾವತಿ ಜೊತೆನಲ್ಲಿ ಮೇಲೆ ಬೆಟ್ಟ ಹತ್ತಕ್ ಹೋಗ್ತಾರೆ ತಿರುಮಲಗೆ. ಆವಾಗ ಅಲ್ಲಿ ಅಗಸ್ತ್ಯ ಮಹರ್ಷಿ ಆಶ್ರಮ ಹತ್ತದೆ. ಅವ್ರು ಕರೆದ್ಬಿಟ್ಟು ಹೇಳ್ತಾರೆ, ಹೊಸದಾಗಿ ಮದ್ವೆ ಆಗಿದ್ದೀರಾ, ನೀವ್ ಹೋಗ್ಬಾರ್ದು, 6 ತಿಂಗಳು ನೀವ್ ಇಲ್ಲಿ ಇರ್ಬೇಕು, ಆಮೇಲೆ ನಿಮ್ ಮೇಲೆ ಹೋಗ್ಬೇಕಂತ. ಸೊ 6 ತಿಂಗಳು ಅಲ್ಲಿ ಇರ್ತಾರೆ. ಅದೇ ಕಲ್ಯಾಣ ವೆಂಕಟೇಶ್ವರ. ಅಲ್ಲಿಂದ 6 ತಿಂಗಳಾದ್ಮೇಲೆ
ಇಬ್ರು ಹೋಗಿ ಅಲ್ಲಿ ತಿರುಮಲ ಮೇಲೆ ಸೆಟ್ಲ್ ಆಗ್ತಾರೆ. ಇದು ಕಲ್ಯಾಣ ವೆಂಕಟೇಶ್ವರ ಅಂದ್ರೆ. ತುಂಬಾ ಚೆನ್ನಾಗಿದೆ ಅಣ್ಣ, ದರ್ಶನ ತುಂಬಾ ಚೆನ್ನಾಗೈತೆ ಅಣ್ಣ. ಹ್ಮ್. ಒಳ್ಳೇದಾಗ ನಂಬಿಕೆ ಇದೆ ಅಣ್ಣ. ಆಯ್ತಪ್ಪ, ನಮಸ್ಕಾರ. ನಮಸ್ಕಾರ ಅಣ್ಣ, ಥ್ಯಾಂಕ್ ಯು ಅಣ್ಣ. ಹ್ಮ್ ಹ್ಮ್ ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ರೈಸ್ ಮಾಡಿ. ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದ್ರಣ್ಣ. ನಮಸ್ತೆ ಸತೀಶ್ ಅಣ್ಣ. I am doing spiritual sadhana since for many months. I have been feeling the presence of the snake's energy around me. What is the significance ಅಣ್ಣ ಅಂತ ಕೇಳ್ತಿದ್ರಣ್ಣ. You should have a guru. So the guru will guide you and let you know what is the significance. Actually, snakes bandre, it is a spiritual divine presence. ಅಂದ್ರೆ ನಮ್ಮ ಕುಂಡಲಿನೂ ಕೆಳಗಡೆ ಮೂಲಾಧಾರ ಚಕ್ರದಲ್ಲಿ it is in the form of a snake ಅದು. So basically snakes indicate spirituality. ಧನ್ಯವಾದಗಳು. ಅಣ್ಣ, we'll take some questions from YouTube ಅಣ್ಣ. ತಗೊಳ್ಳಿ. ಅಣ್ಣ, ಒಬ್ರು ಅಣ್ಣ ಕೇಳ್ತಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಡಸ್ ದ ವಾರ್ ಇಂಡಿಕೇಟ್ಸ್ ದ ಕಲ್ಕಿ ಅಪಿಯರೆನ್ಸ್ ಇನ್ ಪಬ್ಲಿಕ್ ಅಂತ ಕೇಳ್ತಾರಣ್ಣ. Not now. This is the start of the Third World War. It will take some more time. 2026, 27, 28. 28, 29, the actual Third World War will come to the peak. At that time, Bhagavan Kalki will come out of Shambhala. Maybe ಸ್ವಲ್ಪ ಈ ಕಡೆ ಆ ಕಡೆ ಇರ್ಬೋದು. It is for the rishis who decide when Bhagavan Kalki has to come out and finish his work. ಧನ್ಯವಾದಗಳು. One more question from YouTube ಅಣ್ಣ. ನಮಸ್ತೆ ಸತೀಶ್ ಅಣ್ಣ. Is there any evidence to know about our ancestors had more advanced technology ಅಂತ ಕೇಳ್ತಾರೆ. ಅಲ್ಲ, ನೀವೇ ಗೊತ್ತಾಗಿದೆಯಲ್ಲ ನಿಮ್ಗೆ. ಹಿಸ್ಟ್ರಿ ಬ್ಯಾಕ್ ಹೋದ್ರೆ ಯಾವ ತರ ಇತ್ತು ನಮ್ದು ಅಂತ ಗೊತ್ತಾಗ್ತದೆ ನಿಮ್ಗೆ. ಇಟ್ ಚೇಂಜಸ್ ಫ್ರಮ್ ಕಾಲ ಟು ಕಾಲ. ನೀವು ಈ 18 ಪುರಾಣಗಳು ಓದಿದ್ರೆ ಅದ್ನಲ್ಲಿ ಕ್ಲೀನ್ ಆಗಿ ಹೇಳಿದ್ದಾರೆ. ಅದ್ನಲ್ಲಿ ಅದು ಯಾವ ಪುರಾಣ ಮರ್ತೋಗ್ಬಿಟ್ಟಿದೆ ನಾನು ಓದಿದ್ದು. ಅದ್ನಲ್ಲಿ ಸತ್ಯುಗದಲ್ಲಿ ಹೆಂಗಿರ್ತಾರೆ, ಕಾಲ ಹೆಂಗೆ, ಆ ಸಿವಿಲೈಸೇಷನ್ ಹೆಂಗೆಲ್ಲ ಇದೆ, ತ್ರೇತಾಯುಗದಲ್ಲಿ ಹೆಂಗೆ, ದ್ವಾಪರಯುಗದಲ್ಲಿ ಹೆಂಗೆ, ಕಲಿಯುಗದಲ್ಲಿ ಹೆಂಗೆ ಅಂತ ಕ್ಲೀನ್ ಆಗಿ ಡಿಸ್ಕ್ರೈಬ್ ಮಾಡಿದ್ದಾರೆ. ಅದು ಕರೆಕ್ಟ್ ಆಗಿ ಗೊತ್ತಿಲ್ಲ, ನಾನು ತಿಳ್ಕೊಂಡು ಹೇಳ್ತೀನಿ ಯಾವ ಪುರಾಣದಲ್ಲಿ ಅಂತ. ಅದ್ರಲ್ಲಿ ಫುಲ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸರಿ ಅಣ್ಣ, ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ರೈಸ್ ಮಾಡಿ. ಅಣ್ಣ, ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. As you said, Guru Amaraji will take rebirth in 2042. I am eagerly waiting to see Guru Amara. Anna, will my prayers to see Guru Amara will be fulfilled? 16 years needed ಅಂತ ಬರ್ಕೊಂಡಿದ್ದಾರೆ. First of all, you should unconditionally surrender to him and do dhyana on him with Shraddha, Bhakti and Ekagrata. Now itself you can see him. Why wait up to 2042? When the opportunity is there now,
Why wait that long? He is there available right now. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಐ ಆಮ್ ಗೋಯಿಂಗ್ ಟು ಕೊಲ್ಲಾಪುರ ಮಹಾಲಕ್ಷ್ಮಿ ಮಾತಾ ಟೆಂಪಲ್. ಇಸ್ ದೇರ್ ಎನಿ ಪ್ರೊಸೀಜರ್ ಟು ಫಾಲೋ ಅಂತ ಕೇಳ್ತಿದಾರಣ್ಣ. See, the temple was built by Vishwakarma himself. It has a beautiful architecture. ಬಟ್ ಮೊದಲ ತರ ಒಳಗಡೆ ಬೀಳ್ತಾ ಇಲ್ಲಪ್ಪ ಈ ಕಾಲದಲ್ಲಿ. ಏನಾಗಿದೆ, ಡ್ಯೂ ಟು ದ ಇವರು ಡಿವೋಟೀಸ್ ಕಮಿಂಗ್ ಇನ್ ಮಾಸಸ್, ಲಾಟ್ ಆಫ್ ರೆಸ್ಟ್ರಿಕ್ಷನ್ಸ್ ಆರ್ ದೇರ್. ನೀವು ನಿಂತ್ಕೊಂಡು ಆ ತಾಯಿ ಮುಂದ್ಗಡೆ ಆ ಧನಲಕ್ಷ್ಮಿ ಸ್ತೋತ್ರ ಇದೆ, ಇಲ್ಲಾಂದ್ರೆ ಸಿಂಪಲ್ ಆಗಿ ಶ್ರೀ ಮಾತ್ರೆ ಮಹಾಲಕ್ಷ್ಮಿ ಅಂತ ಎಷ್ಟು ಸತ್ಯ ಆಗ್ತದೆ ಹೇಳ್ಬಿಟ್ಟು ಆ ತಾಯಿಗೆ ಕ್ಲಾಕ್ ವೈಸ್ ಆ ಪಾದದಿಂದ ರೌಂಡ್ ಆಗಿ ಆ ತಾಯಿನ ಸರ್ವಾಭರಣ ಭೂಷಿತವಾಗಿರ್ತಾಳೆ ಆ ತಾಯಿ ನೋಡ್ಬಿಟ್ಟು ಕೆಳಗಡೆ ಆ ಪಾದವನ್ನು ನಮಸ್ಕಾರ ಮಾಡ್ಕೊಂಡು ಮಾನಸಿಕವಾಗಿ ರಿಕ್ವೆಸ್ಟ್ ಹರ್ ಟು ಅಕ್ಸೆಪ್ಟ್ ಯುವರ್ ಪ್ರೇಯರ್ಸ್ ದೇರ್ and bless you with both spiritual wealth and prosperity, material wealth and prosperity. ಬಂದ್ಬಿಟ್ಟು ಆಚೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದು 24 ನಿಮಿಷ ಆ ತಾಯಿದ ಮೂಲ ಮಂತ್ರ ಗೊತ್ತಿದ್ರೆ ಹೇಳಿ, ಇಲ್ಲ ಧನಲಕ್ಷ್ಮಿ ಸ್ತೋತ್ರ ಅಲ್ಲಿದೆ ಅದನ್ನ ಹೇಳ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬನ್ನಿ. ಧನ್ಯವಾದಗಳು ಅಣ್ಣ. We'll wait for 2 minutes ಅಣ್ಣ. We do not have any questions. ಆಯ್ತಲ್ಲ, 5 minutes ಇದೆ ಅಷ್ಟೇ, ಇನ್ನೇನಂತೆ. ಹಾ ಹೌದು. ಅಣ್ಣ ಒಬ್ರು ಶ್ರೀಶೈಲಂ ಪ್ರೊಸೀಜರ್ ಕೇಳ್ತಿದಾರ. ಶ್ರೀಶೈಲಂ ಅಂದ್ರೆ ಫಸ್ಟ್ ಜಾಗಕ್ಕೆ ಹೋಗಿ ಪುಣ್ಯಕ್ಷೇತ್ರಕ್ಕೆ ಹೋಗಿ ಕೆಳಗಡೆ ಪಾತಾಳ ಗಂಗಾ ಅಂತ ಇದೆ, ಅಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡ್ಬಿಟ್ಟು ಆಮೇಲೆ ಹೋಗಿ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿನ ದರ್ಶನ ಮಾಡ್ಕೊಂಡು ಅದೇ ಹೇಳ್ದಲ್ಲ ಇವಾಗ, ಹೋಗಿ ಮಾನಸಿಕವಾಗಿ ಬಿಲ್ಪತ್ರ ಇಟ್ಕೊಂಡು ನಿಮ್ಮ ಕೈಯಲ್ಲಿ 108 ಸತಿ ಆ ಭಗವಂತನ ನಾಮವನ್ನು ಹೇಳಿ, ಎಲ್ಲಿ ಇವಾಗೆಲ್ಲ ಬಿಡಲ್ಲ, ಅಲ್ಲಿ 1 ನಿಮಿಷ ಹಂಗೆ ತಳ್ಬಿಡ್ತಾರ. ಆ ಕಡೆ ಸ್ವಲ್ಪ ಆಚೆ ಬಂದು ಕೂತ್ಕೊಂಡು, ಅಲ್ಲಿ ಜಾಗ ಇದೆ ಕೂತ್ಕೊಳ್ಳಕ್ಕೆ, ಸ್ವಲ್ಪ ಆಚೆ ಬಂದ್ರೆ ಕೂತ್ಕೊಂಡು ಮಾನಸಿಕವಾಗಿ ತಿರ್ಗಾ ಹೋಗಿ ಫಸ್ಟ್ ಫಿಸಿಕಲ್ ಆಗಿ ದರ್ಶನ ಮಾಡ್ಕೊಳ್ಳಿ. ಆಮೇಲೆ ಆ ಕಡೆ ಕೂತ್ಕೊಂಡು ಮಾನಸಿಕವಾಗಿ ಆ ಭಗವಂತನಿಗೆ ಹೋಗಿ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಬಿಲ್ಪತ್ರೆ ಇಟ್ಕೊಂಡು ಓಂ ನಮಃ ಶಿವಾಯ ಅಂತ ಹೇಳಿ 108 ಸತಿ ಪಾದಕ್ಕೆ ಆ ಲಿಂಗದ ಮೇಲೆ ಹಾಕ್ಬಿಟ್ಟು, ಸಾಧ್ಯ ಆದ್ರೆ ಅಭಿಷೇಕ ಮಾಡೋದು. ಅವನು ಅಭಿಷೇಕ ಪ್ರಿಯ, ಅವನು ಭಗವಂತ. ಫಸ್ಟ್ ಗಂಗಾಜಲನಲ್ಲಿ ಅಭಿಷೇಕ ಮಾಡ್ಲಿ, ಆಮೇಲೆ ಹಾಲ್ನಲ್ಲಿ ಅಭಿಷೇಕ ಮಾಡ್ಲಿ, ಆಮೇಲೆ ಜೇನುತುಪ್ಪದಲ್ಲಿ, ಆಮೇಲೆ ತುಪ್ಪದಲ್ಲಿ, ಪ್ಯೂರ್ ತುಪ್ಪದಲ್ಲಿ, ಆಮೇಲೆ ಬಂದ್ಬಿಟ್ಟು ಪಂಚಾಮೃತದಲ್ಲಿ, ಆಮೇಲೆ ಅರ್ಶಿಣ ಕುಂಕುಮ, ಆಮೇಲೆ ಬಂದ್ಬಿಟ್ಟು ಚಂದನ. ಆಮೇಲೆ ಯಾರ್ದು ಇಂಟರ್ಫಿಯರ್ ಆಗ್ತಾ ಇದೆ, ಪೋಸ್ಟ್ ಪ್ರವೀಣ್ ಕಟ್ ಮಾಡಿ. ಮಾಡಿದೆ ಅಣ್ಣ. ವಿಭೂದಿನೆಲ್ಲ ಅಭಿಷೇಕ ಮಾಡ್ಬಿಟ್ಟು, ಆಮೇಲೆ ಪನ್ನೀರ್ನಲ್ಲಿ ಅಭಿಷೇಕ ಮಾಡ್ಬಿಟ್ಟು, ವಿಭೂದಿನೆಲ್ಲ ಅಲಂಕಾರ ಮಾಡಿ ಅರ್ಚನೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಬರ್ಬೋದು ಅಷ್ಟೇ. ಧನ್ಯವಾದಗಳು ಅಣ್ಣ. ಅವನು ತುಂಬಾ ದಪ್ಪ ಆಗ್ಬಿಟ್ಟಿದ್ರೆ ಹಿಟ್ ಆಗ್ಬಿಡುತ್ತೆ. ಅಣ್ಣ ಐ ಥಿಂಕ್ ಯು ಕ್ಯಾನ್ ಕ್ಲೋಸ್ ಫಾರ್ ಟುಡೇ ಸತ್ಸಂಗ ಅಣ್ಣ. ನಮಸ್ಕಾರ. ಶ್ರೀ ಕೃಷ್ಣ ಅರ್ಪಣಮಸ್ತು ಎಲ್ಲರಿಗೂ. ನಮಸ್ತೆ ಅಣ್ಣ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀಕೃಷ್ಣ ಅರ್ಪಣಮಸ್ತು. ಅರ್ಪಣಮಸ್ತು.